ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಜೀವವುಳ್ಳ ತಂದೆಯೇ, ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ಳೋಣ. ಕೀರ್ತನೆಗಳ ಗ್ರಂಥ 30ನೇ ಅಧ್ಯಾಯ 11ನೇ ವಾಕ್ಯ. ಒಂದ್ಸರಿ ಓದೋಣ. ಸಾಮ್ಸ್ ಚಾಪ್ಟರ್ 30 ವರ್ಸ್ 11. ನನ್ನ ಗೋಳಾಟವನ್ನ ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಣಿ ತಟ್ಟನ್ನು ಹರ್ಷಾಭರಣವಾಗಿಸಿದೆ. ಸೊ ದಾವಿದರಸನ ಮುಖಾಂತರ ಇಲ್ಲಿ ವಾಕ್ಯ, ದಾವಿದರಸನಿಗೆ ಒಂದು ಪ್ರಕಟಣೆಯಾಗಿ ಬಂದಂತ ಒಂದು ವಾಕ್ಯ. ಎನ್ನ ಗೋಳಾಟವನ್ನ ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಣಿ ತಟ್ಟನ್ನು ನೀ ಹರ್ಷಾಭರಣವಾಗಿಸಿದೆ. ಇದನ್ನ ಕೇಳುವಾಗ ನಮ್ಗೆ ಎಷ್ಟು ಜನಕ್ಕೆ ಒಂದು ರೀತಿ ಸಂತೋಷ ಆಗುತ್ತೆ? ಯಾರಿಗೂ ಸಂತೋಷ ಆಗೇ ಇಲ್ವಾ ಈ ವಾಕ್ಯವನ್ನ ಕೇಳುವಾಗ? ಆಗಿಲ್ವಾ? ಯಾರಿಗೂ ಆಗಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ. ಇಲ್ಲಿ ವಾಕ್ಯ ಹೇಳ್ತಿದೆ, ನನ್ನ ಗೋಳಾಟವನ್ನ ನೀ ಕುಣಿದಾಟವಾಗಿಸಿದೆ, ನನ್ನ ಗೋಣಿ ತಟ್ಟನ್ನ ನೀ ಹರ್ಷಾಭರಣವಾಗಿಸಿದೆ. ಈಗ ನಾವು ಎಲ್ಲರೂ ಕೂಡ ಚರ್ಚ್ಗೆ ಹೋಗ್ತೀವಿ, ಪ್ರಾರ್ಥನೆಗಳನ್ನ ಮಾಡ್ತೀವಿ, ಹೌದಾ? ಯಾಕೆ ಮಾಡ್ತೀರಾ ಹೇಳಿ? ಈ ಪ್ರಪಂಚದಲ್ಲಿ ಹುಟ್ಟಿದ ಮನುಷ್ಯನಿಗೆ ಒಂದಲ್ಲ ಒಂದು ಸಮಸ್ಯೆ ಇದೆ, ಹೌದಾ? ಅದರಲ್ಲೂ ಕ್ರೈಸ್ತರಂತ ಹೇಳುವಾಗ ನಮಗೆ ಜಾಸ್ತಿನೇ ಇದೆ, ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದು ಅಂತ ಹೇಳ್ತಾ ಇದ್ದೀರಾ? ಆಕ್ಚುಲಿ ಕ್ರೈಸ್ತರಿಗೇನೆ ಸಮಸ್ಯೆಗಳಿದ್ರೂ ಕೂಡ ನಾವು ಯಾವಾಗಲೂ ಕೂಡ ಕುಣಿದಾಡ್ತಾ ಇರಬೇಕು, ಹೌದಾ? ಆದರೆ ಅನ್ಯದವರಿಗಿಂತ ಕ್ರೈಸ್ತರಂತ ಹೇಳಿರುವ ನಾವೇ, ಯೇಸುನ ಹಿಂಬಾಲಕರಂತ ಹೇಳಿ ಇರುವ ನಮ್ಗೇನೆ ಈ ಕಾರ್ಯವನ್ನು ನಮ್ಮ ಜೀವನದಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಪ್ರಿಯರೇ, ಇಲ್ಲಿ ಈ ವಾಕ್ಯ ಹೇಳ್ತಾ ಇರೋದು ಯಾವುದೋ ಒಂದು ಈ ಒಂದು ಲೋಕದಲ್ಲಿ ನಮಗೆ ಇರುವಂಥ ಒಂದು ಪ್ರಾಬ್ಲಮ್ಸ್ ಬಗ್ಗೆ ಅಲ್ಲ. ಈಗ ಸಾಲನೋ ಅಥವಾ ರೋಗನೋ ಅಥವಾ ನನ್ನ ಮಗಳಿಗೆ ಹುಡುಗ ಸಿಕ್ಕಿಲ್ಲ, ನನ್ನ ಮಗನಿಗೆ ಹುಡುಗಿ ಸಿಕ್ಕಿಲ್ಲ, ಅಥವಾ ಅತ್ತೆ ಸೊಸೆ ಜಗಳ, ಅಥವಾ ನಮಗೆ ದುಡ್ಡಿಲ್ಲ, ಪ್ರಮೋಷನ್ ಇಲ್ಲ, ಕೆಲಸ ಇಲ್ಲ, ಮನೆ ಇಲ್ಲ, ಈ ರೀತಿ ಎಲ್ಲ ನಾವು ಕೊರಗಾಡ್ತೀವಾ? ಆ ಗೋಳಾಟದ ಬಗ್ಗೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಎನ್ನ ಗೋಳಾಟವನ್ನ ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಣಿ ತಟ್ಟನ್ನ ನೀ ಹರ್ಷಾಭರಣವಾಗಿಸಿದೆ. ಇದೇ ಒಂದು ವಾಕ್ಯವನ್ನ ನಾವು ಯೋವಾನನ ಶುಭ ಸಂದೇಶ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 16 ವರ್ಸ್ 22 ಅಲ್ಲಿ ನೋಡುವಾಗಲೂ ಕೂಡ ದೇವರು ಹೇಳ್ತಾರೆ ಏನಂತ? ನಿಮಗೆ ಈಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಲ್ಲಿ ಈ ವಾಕ್ಯವನ್ನ ಕೂಡ ನಾನು ಸುಮಾರು ಸರಿ ಕೇಳಿಸ್ಕೊಂಡಿದ್ದೀನಿ. ನಾವೇನು ಅನ್ಕೊಳ್ತೀವಿ ಹೇಳಿ? ಈಗ ನಮಗೆ ಪ್ರೆಸೆಂಟ್ ಏನೋ ಒಂದು ಕಷ್ಟ ಇದೆ ಅಲ್ವಾ, ಏನೋ ಒಂದು ಹಾದು ಹೋಗ್ತಾ ಇರ್ತೀವಿ, ಏನೋ ಒಂದು ಬ್ರೇಕ್ ಥ್ರೂ ಬೇಕು ನಮಗೆ. ಸೊ ಇನ್ನು ಸ್ವಲ್ಪ ದಿನ ಆದಮೇಲೆ ಆ ಕಷ್ಟ ಇರಲ್ಲ. ಈ ರೀತಿನೇ ತಾನೇ ನಾವು ತಗೊಳ್ಳೋದು ಈ ದೇವರ ವಾಕ್ಯಗಳನ್ನ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಈ ದೇವರ ವಾಕ್ಯ, ಈ ಬೈಬಲ್ ಅನ್ನೋದು ಏನಿದೆ ಅಲ್ವಾ, ಇದು ಯಾವುದು ಕೂಡ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಿಗಾಗಿ ದೇವರು ನಮಗೆ ಕೊಟ್ಟಿಲ್ಲ, ಹೌದಾ? ಈಗ ಎಷ್ಟೋ ಜನ ಅನ್ಯ ಧರ್ಮದವರು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾರಾ? ದುಡ್ಡಿನಲ್ಲಿ ನೋಡುವಾಗ ಅಲ್ವಾ, ಅಧಿಕಾರದಲ್ಲಿ ನೋಡುವಾಗ, ಸ್ಥಾನಮಾನಗಳಲ್ಲಿ ನೋಡುವಾಗ ಚೆನ್ನಾಗಿದ್ದಾರಾ ಇಲ್ವಾ? ಈ ಬೈಬಲಿಂದ ಇದ್ದಾರಾ? ಹಾಗೆ ಇದ್ದಾರೆ. ಅಂದ್ರೆ ಈ ಇಡೀ ಲೋಕದಲ್ಲಿ ಈ ಒಂದು ಭೌತಿಕವಾಗಿ ನಾವು ಏನೆಲ್ಲ ಒಳಿತು ಅಂತೇಳಿ ನಾವು ಕಾಣ್ತೇವಲ್ವಾ, ಒಳ್ಳೆಯದು, ಇದಿದ್ರೇನೆ ನಾನು ಚೆನ್ನಾಗಿರ್ತೀನಿ, ಈ ಥರ ಇದ್ರೇನೆ ನಾನು ಚೆನ್ನಾಗಿರ್ತೀನಿ, ಇವರಿದ್ರೇನೆ, ಈ ಎಲ್ಲ ಸೌಲಭ್ಯಗಳಿದ್ರೇನೆ ಅಂತೇಳಿ ನಾವು ಸುಮಾರು ಸರಿ ನಾವು ಅನ್ಕೊಳ್ತೀವಿ. ಅದಕ್ಕಾಗಿ ಈ ಬೈಬಲ್ ಕೊಡಲ್ಪಟ್ಟಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳ್ತಾ ಇರೋದು ಕೂಡ ಆ ವಿಚಾರವಾಗಿ ಅಲ್ಲ. ಸೊ ದೇವರು ಕೊಡುವುದೆಲ್ಲ ಕೂಡ ಶಾಶ್ವತವಾದದ್ದು, ಹೌದಾ? ಒಪ್ಕೊಳ್ತೀರಾ? ಯಾವುದು ಕೂಡ ಅವರು ತಾತ್ಕಾಲಿಕವಾದದ್ದನ್ನು ಅವ್ರು ಕೊಡೋದಿಲ್ಲ. ದೇವ್ರು ಏನೇ ಕೊಟ್ಟರು ಕೂಡ ಅದು ನಮ್ಮ ಜೀವನದಲ್ಲಿ ಶಾಶ್ವತವಾಗಿರೋದನ್ನೇ ಕೊಡ್ತಾರೆ. ದೇವ್ರು ಹೇಳ್ತಾರೆ ಅಲ್ವಾ, ನೀವು ಶಾಶ್ವತವಾದ ಫಲ ಕೊಡ್ಬೇಕಂತೇಳಿ ನಾನು ನಿಮ್ಮನ್ನ ಉಂಟು ಮಾಡಿದ್ದೇನೆ. ನಿಮ್ಮ ನಿತ್ಯ ಜೀವ ಅನ್ನೋದು ಶಾಶ್ವತವಾದದ್ದ ಅಥವಾ ಟೆಂಪರರಿ ಥಿಂಗ? ಶಾಶ್ವತವಾದ ನಿತ್ಯವಾದ ಜೀವ ಅಂದ್ರೆ ಅದಕ್ಕೆ ಒಂದು ಎಂಡ್ ಇಲ್ಲ, ಅದಕ್ಕೆ ಲಿಮಿಟ್ ಇಲ್ಲ. ಯಾವಾಗ್ಲೂ ಕೂಡ ಜೀವಿಸೋದೇ ನಿತ್ಯ ಜೀವ. ಅದೇ ರೀತಿ ನಿತ್ಯ ನರಕ ಅಂತ ಹೇಳುವಾಗ ಅದಕ್ಕೂ ಕೂಡ ಎಂಡ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಯೇಸು ಕ್ರಿಸ್ತರಿಂದ ಬರುವಂತ ಪ್ರತಿಯೊಂದು ಕೂಡ ಈ ಒಂದು ದೇಹಕ್ಕೆ ಸಂಬಂಧಪಟ್ಟದ್ದು ಅಲ್ವೇ ಅಲ್ಲ. ಆದ್ರೆ ಅನೇಕ ಮಂದಿ ನಾವು ಈ ವಾಕ್ಯಗಳನ್ನ ಈ ಒಂದು ದೇಹಕ್ಕೆ ಅಪ್ಲೈ ಮಾಡ್ತಾ ಇದೀವಿ, ಹೌದಲ್ವಾ? ಈ ನನ್ನ ಗೋಳಾಟವನ್ನ ಕುಣಿದಾಟವನ್ನ ಆಗಿಸ್ತಾರೆ, ನಾನು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಮಾಡಿ ಕುಣಿದಾಟವಾಗಿಸ್ತಾರೆ. ಈಗ ಒಂದು ರೋಗ ಇತ್ತು, ರೋಗ ಹೋಯ್ತು, ಮತ್ತೆ ರೋಗ ಬರಲ್ವಾ? ಇವಾಗ ಒಂದು ಜಗಳ ಆಯ್ತು, ಜಗಳ ಹೋಯ್ತು, ಮತ್ತೆ ಜಗಳ ಬರಲ್ವಾ? ಸಾಲ ಇತ್ತು, ಸಾಲ ಹೋಯ್ತು, ಮತ್ತೆ ಸಾಲ ಆಗಲ್ವಾ? ಆಗುತ್ತೋ ಆಗಲ್ವೋ? ಈಗ ಒಳ್ಳೇದು ಅಂತೇಳಿ ಯಾರನ್ನೋ ಒಬ್ಬರನ್ನ ಮದುವೆ ಮಾಡ್ಕೊಂತೀವಿ, ಅವರಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ಸ್ ಬರೋದೇ ಇಲ್ವಾ?
ಪ್ರಿಯರೇ, ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ಒಳಗಡೆ ಸರಿ ಹೋದ್ರೆ, ನಮ್ಮ ಒಳಗಡೆ ನಾವು ಶುದ್ಧ ಮಾಡ್ಕೊಂಡ್ರೆ, ಒಳಗಡೆ ಇರುವಂತ ಒಂದು ಇನ್ನೊಬ್ಬ ಮನುಷ್ಯ ಇದ್ದಾನೆ. ಈಗ ನಾನು ಏನ್ ಕಾಣ್ತಿದ್ದೀನಿ, ಇದು ನನ್ನ ದೈಹಿಕವಾದ ಒಂದು ಪಿಕ್ಚರ್ ನೀವು ನೋಡ್ತಿರೋದು. ಅದೇ ರೀತಿ ದೇವರು ನಮಗೆ ಆತ್ಮಿಕವಾದ ಒಬ್ಬನನ್ನ ಒಳಗಡೆ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ. ಪ್ರೈಸ್ ದ ಲಾರ್ಡ್. ಸೊ ಈ ಆತ್ಮಿಕವಾದ ಮನುಷ್ಯ ಸರಿ ಹೋದ್ರೆ, ಈ ಭೌತಿಕವಾಗಿ ನಾವೇನೆಲ್ಲ ಕಷ್ಟ, ಗೋಳಾಟ ಅಂತೇಳಿ ನಾವೇನೆಲ್ಲ ಕಷ್ಟಪಡ್ತಾ ಇದೀವೋ, ಇದೆಲ್ಲದಕ್ಕೂ ಕೂಡ ಒಂದು ಸ್ಟಾಪ್ ಇದೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಈ ಭೌತಿಕವಾದಕ್ಕೆ ತುಂಬಾ ಒತ್ತು ಕೊಡ್ತೀವಿ, ಇಲ್ಲಿ ಸರಿ ಮಾಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ನನ್ನ ಒಳಗಡೆ ಪ್ರಾಬ್ಲಮ್ ಏನಂತೇಳಿ ನಾವ್ ಯಾರು ಕೂಡ ಥಿಂಕ್ ಮಾಡಲ್ಲ. ಹೌದಾ? ನಿಜಾನ? ನಾವ್ ಯಾವತ್ತಾದ್ರೂ ಕುತ್ಕೊಂಡು ಯೋಚನೆ ಮಾಡಿದೀವ? ಏನಾಗ್ತಿದೆ, ಯಾಕೆ ಈ ತರ ಆಗ್ತಿದೆ ನನ್ನ ಜೀವನದಲ್ಲಿ? ಕಾರಣ ಏನು ಗೊತ್ತಾ? ನೋಡಿ, ಈ ಲೋಕದಲ್ಲಿ ನಾವು ಆರಾಮಾಗಿರ್ಬೋದು, ತಾತ್ಕಾಲಿಕವಾಗಿರ್ಬೋದು. ಸಂತೋಷ ಸಿಗುತ್ತೆ, ತಾತ್ಕಾಲಿಕವಾಗಿ ಸಿಗುತ್ತೆ. ಈಗ ನಾವೇನಾದ್ರೂ ಒಂದು ಕೊಂಡ್ಕೊಳ್ಳುವಾಗ ನಮ್ಮಲ್ಲಿ ಸಂತೋಷ ಸಿಗುತ್ತೋ ಇಲ್ವೋ? ಹಾಗೆ ಏನೋ ಒಂದು ಹೊಸ ಮೊಬೈಲ್ ತಗೊಂಡ್ರಿ, ಖುಷಿ ಆಗುತ್ತೋ ಇಲ್ವೋ? ಎಲ್ಲಿ ತನಕ ಖುಷಿ ಇರುತ್ತದು? ಹಳೇದಾಗೋ ತನಕ, ಒಡೆದು ಹೋಗೋ ತನಕ, ಅಥವಾ ಕಳೆದು ಹೋಗೋ ತನಕ. ಹೌದಾ? ಈಗ ಏನೋ ಒಂದು ಮನೆ ಕಟ್ಟಿದ್ರಿ, ಎಲ್ಲಿ ತನಕ ಖುಷಿ ಇರುತ್ತೆ? ಕಟ್ಟಿದ ದಿನ ಇದ್ದಿದ್ ಖುಷಿ 10 ವರ್ಷ ಆದ್ಮೇಲೆ ಇರುತ್ತಾ? ಈಗ ಒಂದು ಮದ್ವೆ ಮಾಡ್ಕೊಂಡ್ರಿ, 1 ತಿಂಗಳು 2 ತಿಂಗಳು, ನೀವೇ ಮದುವೆ ಆಗಿರೋ ಎಷ್ಟೋ ಕಪಲ್ಸ್ ಇಲ್ಲಿ ಕೂತಿದ್ದೀರಾ, ಇದೇ ಖುಷಿ ನಿಮ್ಗೆ ಈಗಿದೆಯಾ? ಇರಲ್ಲ, ಇರಕ್ ಆಗೋದೂ ಇಲ್ಲ. ಅದಕ್ಕೆ ದೇವ್ರು ಹೇಳಿದ್ದು, ಈ ಲೋಕಕ್ಕೆ ಸಂಬಂಧಪಟ್ಟಿದ್ ಯಾವುದು ಇದ್ರಲ್ಲಿ ಇಲ್ಲ, ನಾವು ಹುಡುಕಿದ್ರೂ ಅದು ಸಿಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಇಲ್ಲಿ ಏನೇನೆಲ್ಲ ಇದೆ, ಈ ಗೋಳಾಟ ಏನ್ ಗೊತ್ತಾ? ಈ ಒಳಗಡೆ ಇರುವಂತ ಗೋಳಾಟ ದೇವ್ರು ಹೇಳ್ತಾ ಇರೋದು. ಸೊ ನಾವ್ ಯಾವಾಗ್ಲೂ ಕೂಡ ಸಮಾಧಾನ ನಮ್ಮಲ್ಲಿ ಇರ್ಬೇಕಾದ್ರೆ, ನಾವ್ ಯಾವಾಗ್ಲೂ ಶಾಂತಿಯಿಂದ ಇರ್ಬೇಕಾದ್ರೆ, ಈ ದುಡ್ಡಿಂದ ಆಗಲ್ಲ, ಮನೆಯಿಂದ ಆಗಲ್ಲ, ನಮ್ಗಿರುವಂತ ಅಧಿಕಾರದಿಂದ ಆಗಲ್ಲ, ನಮ್ಗಿರುವಂತ ಆಸ್ತಿ ಪಾಸ್ತಿಯಿಂದ ಆಗಲ್ಲ, ಅಥವಾ ನನ್ಗೆ ಈ ಮುಖ್ಯಮಂತ್ರಿ ಗೊತ್ತಿದ್ರು ನನ್ಗಾಗಲ್ಲ, ಅಥವಾ ಈ ಮೋದಿ ಗೊತ್ತಿದ್ರು ನನ್ನ ಕೈಲಿ ಇರಕ್ ಆಗಲ್ಲ. ಪ್ರೀಸ್ ದ ಲಾರ್ಡ್. ನನಗೆ ಏನ್ ಗೊತ್ತಿರಬೇಕು ಗೊತ್ತಾ? ಯೇಸು ಯಾರು ಅಂತೇಳಿ ನನಗೆ ಗೊತ್ತು. ನಿಮ್ಗೆ ಗೊತ್ತಾ ಯೇಸು ಯಾರು ಅಂತೇಳಿ? ನಾವೆಲ್ಲ ಕ್ರೈಸ್ತರೇ ಅಲ್ವಾ? ಕ್ರೈಸ್ತರೋ ಅಲ್ವೋ? ಆದ್ರೆ ಯೇಸು ಯಾರು ಹೇಳಿ? ಯಾರು ಯೇಸು ಹೇಳಿ? ಇವಾಗ ನಮ್ಗೆ ನಾವು ಕ್ರೈಸ್ತರಂತ ಹೇಳುವಾಗ ನಮ್ಗೆ ಗೊತ್ತಿರ್ಬೇಕಲ್ವಾ? ಈಗ ನಮ್ಮಪ್ಪ ಯೇಸು ಅಂತೇಳಿ ನಮ್ಗೆಲ್ರಿಗೂ ಗೊತ್ತಾ? ಒಂದು ವಾಕ್ಯ ಇದೆ ಹಳೆ ಒಡಂಬಡಿಕೆಯಲ್ಲಿ, ಅನ್ಯ ಜನರು ಏನಂತೆ ಗೊತ್ತಾ? ಅವ್ರ ದೇವ್ರು ಯಾರು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಆ ದೇವ್ರನ್ನ ಹುಡುಕ್ತಾರಂತೆ, ಆ ದೇವ್ರನ್ನ ಪ್ರೀತಿ ಮಾಡ್ತಾರಂತೆ, ಆ ದೇವ್ರು ಹೇಳಿದಾಗೆ ಕೇಳ್ತಾರಂತೆ. ಅವ್ರಿಗೆ ಗೊತ್ತಿಲ್ಲ. ಈಗ ಕಲ್ಲು, ಮಣ್ಣು, ಮರ, ಬೆಟ್ಟ, ಗುಡ್ಡ ಎಲ್ಲ ದೇವ್ರಾ? ಇಲ್ಲ. ನಾವು ನೋಡ್ತಾ ಇದ್ದೀವ ಅನೇಕ ಮಂದಿ ಈ ರೀತಿ ಕಲ್ಲನ್ನ, ಮಣ್ಣನ್ನ, ಮರವನ್ನ, ಬೆಟ್ಟವನ್ನ ಪೂಜಿಸ್ತಾ ಇರೋದು ನಾವು ನೋಡ್ತಾ ಇದೀವಾ? ಅವ್ರು ಎಷ್ಟು ಪ್ರಾಮಾಣಿಕರಾಗಿರ್ತಾರೆ? ಇರ್ತಾರ ಅದಕ್ಕೆ? ಅವ್ರು ಏನೇನೆಲ್ಲ ಅವರ ಸಂಪ್ರದಾಯದಲ್ಲಿ ಇದೆಯೋ, ಏನೇನೆಲ್ಲ ಅವರ ರಿಚುವಲ್ಸ್ ಅಲ್ಲಿ ಇದೆಯೋ, ಅದನ್ನ ಪ್ರಾಪರ್ ಆಗಿ ಮಾಡ್ತಾರಾ? ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ದೇವ್ರಲ್ಲ ಅಂತ ಹೇಳಿ. ಆದ್ರೆ ಕ್ರೈಸ್ತರಾದ ನಮ್ಗೆ ಗೊತ್ತಾಗ್ಬೇಕು, ಯೇಸು ನನ್ನ ದೇವರು ಅಂತ ಹೇಳಿ. ಎಷ್ಟು ಜನಕ್ಕೆ ಇದು ಗೊತ್ತು? ನಾವು ಯೇಸು ನನ್ನ ದೇವರು ಅಂತ ಹೇಳಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಿಜವಾಗ್ಲೂ ಯೇಸು ನನ್ನ ದೇವರು ಅಂತ ಗೊತ್ತಿದ್ರೆ, ಅವರ ಅನ್ಯೋನ್ಯತೆಯಲ್ಲಿ ನಾನು ಜೀವಿಸ್ತಾ ಇದ್ರೆ, ನನ್ನ ಜೀವನ ಈ ತರ ಇರಲ್ಲ ಪ್ರಿಯರೇ, ಬೇರೆ ತರಾನೇ ಇರುತ್ತೆ. ಅವರ ಅನ್ಯೋನ್ಯತೆಯಲ್ಲಿ ಜೀವಿಸಿದ ಒಂದೊಂದು ವ್ಯಕ್ತಿಯ ಜೀವನವನ್ನ ನಾವು ಬೈಬಲ್ನಲ್ಲಿ ನೋಡುವಾಗ ನಮ್ಮ ತರ ಇದೆಯಾ ಅವ್ರ ಜೀವನ? ಲೆಟ್ಸ್ ಕಂಪೇರ್ ಆರ್ ಲೈಫ್ ಟು ದೇರ್ ಲೈಫ್. ನಮ್ಮ ತರನೇ ಇದೆಯಾ? ಸಂತ ಪೌಲರ ಜೀವನ ನಮ್ಮ ತರ ಇದೆಯಾ? ಅವರು ನಮ್ಮ ತರ ಸಾಧಾರಣ ಮನುಷ್ಯ ಅಲ್ವಾ? ಹೌದೋ ಅಲ್ವೋ? ಅಪೊಸ್ತಲರ ಜೀವನ ನಮ್ಮ ತರ ಇದೆಯಾ? ನಾವು ಬೈಬಲ್ನ ಓದಿದ್ರೆ ಗೊತ್ತಾಗುತ್ತೆ. ಈಗ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಮಂದಿಯನ್ನು ನಾವು ನೋಡ್ತೇವೆ, ಅವರ ಜೀವನ ನಮ್ಮ ತರ ಇದೆಯಾ? ಯಾಕೆ? ಅವ್ರ ದೇವರು ಏಸು, ನಮ್ಮ ದೇವರು ಏಸು ಅಲ್ವಾ? ಯಾಕೆ ಅಂದ್ರೆ ನಮ್ಗೆ ಆ ದೇವ್ರಿಗೆ ಗೊತ್ತು, ಏಸು ಚರ್ಚಿಗೆ ಹೋಗ್ಬೇಕು, ಏನೆಲ್ಲ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೋ ಮಾಡಬೇಕು ಅಂತ. ಬಟ್ ನನ್ನ ವೈಯಕ್ತಿಕವಾದ ಸಂಬಂಧ ಯೇಸುವಿನೊಂದಿಗೆ ಏನಾಗಿದೆ? ನಾವು ಯಾವಾಗ್ಲೂ ಬ್ಯುಸಿ. ಹೌದಾ? ಮನೇಲಿ ಬ್ಯುಸಿ, ಕೆಲಸದಲ್ಲಿ ಬ್ಯುಸಿ, ಪ್ರತಿಯೊಂದು ಕಾರ್ಯದಲ್ಲಿ ಬ್ಯುಸಿ, ಫಂಕ್ಷನ್ಸ್ ಅಲ್ಲಿ ಬ್ಯುಸಿ, ಎಷ್ಟು ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದೀವಿ. ನಾವು ಯೇಸು ಜೊತೆ ಬ್ಯುಸಿಯಾಗಿ ಯಾವಾಗ್ಲಾದ್ರೂ ಇದ್ದೀವಾ? ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾವಿನ್ನು ಗೋಳಾಟದಲ್ಲೇ ಇದ್ದೀವಿ. ಈ ಲೋಕದಲ್ಲಿ ಸಿಗುವ ಸಂತೋಷವನ್ನ ಕುಣಿದಾಟ ಅಂತ ಅನ್ಕೊಳ್ತೀವಿ, ಅದೇ ಜಾಯ್ ಅಂತೇಳಿ ಅನ್ಕೊಳ್ತೀವಿ. ಅದು ಸ್ವಲ್ಪ ಸಮಯ ಮಾತ್ರನೇ. ಯೇಸು ಇಲ್ಲದೆ ನೀವು ಏನೇ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ್ರು ಅದು ಕೊಂಚ ಕಾಲ ಮಾತ್ರನೇ. ಇದೇ ಎಲ್ಲ ಅಂತೇಳಿ ನಾವು ಕೆಲವೊಮ್ಮೆ ಆ ರೀತಿ ಹೋಗ್ತಾ ಇರ್ತೀವಿ, ಅದು ಕೊಂಚ ಕಾಲ ಮಾತ್ರನೇ. ಯೇಸು ಮಾತ್ರನೇ ಶಾಶ್ವತ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಯಾವಾಗ ನಿಮ್ಮ ನಿಜವಾದ ಈ ಗೋಳಾಟ, ಕುಣಿದಾಟ ಆಗುತ್ತೆ ಗೊತ್ತಾ? ನಾವು ಅದಕ್ಕೊಂದು ವಾಕ್ಯವನ್ನ ಓದೋಣ. 1 ಕೊರಿಂಥಿ 1ನೇ ಅಧ್ಯಾಯ 9ನೇ ವಾಕ್ಯ. 1 Corinthians chapter 1 verse 9. ತಮ್ಮ ಪುತ್ರನು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಪ್ರೈಸ್ ದ ಲಾರ್ಡ್. ತುಂಬಾ ಸಿಂಪಲ್ ಪ್ರಿಯರೇ. ತಮ್ಮ ಪುತ್ರನು ನಮ್ಮ ಪ್ರಭುವೂ ಆದ
ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನ ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಅಂದ್ರೆ ನೀವು ಯಾವಾಗಲೂ ನಿಮ್ಮಲ್ಲಿ ಸಂತೋಷ, ನಿಮ್ಮಲ್ಲಿ ಆ ಒಂದು ಕುಣಿದಾಟ, ಆ ಒಂದು ಜಾಯ್, ಹ್ಯಾಪಿನೆಸ್ ಯಾವಾಗ ಇರುತ್ತೆ ಗೊತ್ತಾ? ಆ ಪುತ್ರನ ಅನ್ಯೋನ್ಯತೆಯಲ್ಲಿ ನೀವು ಜೀವಿಸುವಾಗ ಮಾತ್ರ. ಈಗ ಯೇಸು ನಮ್ಮ ದೇವರಲ್ವಾ? ನಾವು ಎಷ್ಟು ಜನ ಆ ಪುತ್ರನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸ್ತಾ ಇದ್ದೀವ ನಾವು ಪುತ್ರನ ಅನ್ಯೋನ್ಯತೆಯಲ್ಲಿ? ಯೇಸುಗಾಗಿ ಮಾತ್ರನೇ ಮರಿಯಳು ಆರಿಸಿಕೊಂಡ್ಲು ಏನ್ನ? ಒಂದನ್ನೇ. ಅಗತ್ಯವಾದುದೆಷ್ಟು? ಒಂದೇ. 2 ಅಲ್ಲ, 3 ಅಲ್ಲ. ಅಗತ್ಯವಾದುದು ಒಂದೇ. ಯೇಸು ಸ್ವಾಮಿ ಹೇಳಿದ ಮೇಲೆ ಅದು ಒಂದೇ. ಮಾರ್ತಾ ತುಂಬಾ ವಿಷಯಗಳನ್ನ ಚೂಸ್ ಮಾಡಿದ್ಲು. ಆದ್ರೆ ಮರಿಯಳು ಮಾತ್ರ ಒಂದನ್ನೇ ಚೂಸ್ ಮಾಡಿದ್ಲು. ಅಗತ್ಯವಾದುದು ಒಂದೇ. ಅವರ ಅನ್ಯೋನ್ಯತೆಯನ್ನ ಚೂಸ್ ಮಾಡಿದ್ಲು. ಪ್ರೈಸ್ ದ ಲಾರ್ಡ್. ಮಾರ್ತಾ ಏನ್ ಮಾಡಿದ್ಲು? ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿ ಗೊಣಗ್ತಾ ಇದ್ಲು. ಅವಳಲ್ಲಿ ಅದೇ ನಾವು ಅದೇ ರೀತಿಯಲ್ಲಿ. ಅವಳು ಖುಷಿ ಏನಂದ್ರೆ, ಓಕೆ ನಾನೀಗ ಯೇಸು ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ, ಒಳ್ಳೆ ಒಳ್ಳೆ ಅಡಿಗೆ ಮಾಡಿಟ್ರೆ ಯೇಸುಗೆ ಖುಷಿ ಆಗುತ್ತೆ. ಅವಳು ಅದರಲ್ಲಿ ಒಂದು ಸಂತೋಷವನ್ನ ಬಯಸ್ತಾ ಇದ್ಲು, ಹೌದಾ? ಆದ್ರೆ ದೇವರು ಅಲ್ಲೇ ಹೇಳ್ತಾರೆ, ಮಾರ್ತಾ ಮಾರ್ತಾ ನೀನು ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ, ಆದ್ರೆ ಅಗತ್ಯವಾದುದೊಂದೇ. ಅದು ಮರಿಯಳು ಆರಿಸಿಕೊಂಡಿದ್ದಾಳೆ, ಉತ್ತಮವಾದದ್ದನ್ನ ಆರಿಸಿಕೊಂಡಿದ್ದಾಳೆ. ಅದನ್ನ ಅವಳಿಂದ ನೀನು ಕಸಿದುಕೊಳ್ಳಬೇಡ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ಅನ್ಯೋನ್ಯತೆನ ನಾವು ಆರಿಸ್ಕೊಳ್ಬೇಕಿದ್ದೀನ. ದೇವರು ಇಲ್ಲಿ ಹೇಳ್ತಿದ್ದಾರೆ ಅಲ್ವಾ, ತಮ್ಮ ಪುತ್ರನು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನ ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಈ ಅನ್ಯೋನ್ಯತೆಗೆ ನಾವು ಹೋಗಿಲ್ಲ. ಯಾರು ಕರೆದ್ರು ನಮ್ಮನ್ನ? ನನ್ನ ಒಂದು ಕಾಂಟ್ರಿಬ್ಯೂಷನ್, ಈ ಒಂದು ದೇವ್ರ ಜೊತೆ ಸತ್ಸಂಬಂಧಕ್ಕೆ ಬರ್ಲಿಕ್ಕೆ ನಂದು ಏನು ಕಾಂಟ್ರಿಬ್ಯೂಷನ್ ಇಲ್ಲ. ನಾವು ಅನೇಕ ಮಂದಿ ಟ್ರೈ ಮಾಡ್ತೀವಿ ಅಲ್ವಾ? ಅನೇಕ ಕಾರ್ಯಗಳನ್ನ ಮಾಡಿ ದೇವ್ರ ಜೊತೆ ಆ ಸಂಬಂಧವನ್ನ ಪಡಿಲಿಕ್ಕೆ ನಾವು ಸುಮಾರು ಮಂದಿ ನಾವು ಟ್ರೈ ಮಾಡ್ತೀವಾ? ದಾನ ಧರ್ಮ ಮಾಡಿದ್ರೆ ಅನ್ಯೋನ್ಯತೆ ಬರುತ್ತೆ ಅಂತ ಎಲ್ಲೂ ಬರೋದಿಲ್ಲ. ನೀವು ಪ್ರಾರ್ಥನೆಗಳು ಗಂಟೆಗಟ್ಟಲೆ ಮಾಡಿದ್ರೆ ಅನ್ಯೋನ್ಯತೆ ಬರುತ್ತೆ ಅಂತ ಎಲ್ಲೂ ಬರೋದಿಲ್ಲ. ಬರೀ ಚರ್ಚ್ಗೆ ಹೋಗ್ತಾ ಇದ್ರೆ ನಿಮ್ಗೆ ಅನ್ಯೋನ್ಯತೆ ಬರುತ್ತೆ ಅಂತ ಎಲ್ಲೂ ಬರೋದಿಲ್ಲ. ಬರ್ದಿದ್ದಾರೆ ಎಲ್ಲಾದ್ರೂ? ಬೈಬಲ್ ಹೇಳೋದು ಸತ್ಯ ಅಲ್ವಾ? ಬೈಬಲ್ ನಮ್ಗೆ ಆಧಾರ ಬೈಬಲೇ ಅಲ್ವಾ? ದೇವರು ಎಲ್ಲಿದ್ದಾರೆ, ಯಾರು ದೇವರು ಅನ್ನೋದಕ್ಕೆ ಆಧಾರ ಏನಾಗಿದೆ ಕ್ರೈಸ್ತರಿಗೆ? ಬೈಬಲ್. ಎಲ್ಲೂ ಬರ್ದಿಲ್ಲ. ನೀವು ಧಾರ್ಮಿಕ ಆಚರಣೆಗಳನ್ನ ಮಾಡೋದ್ರಿಂದ ನಿಮ್ಗೆ ಅನ್ಯೋನ್ಯತೆ ಸಿಗುತ್ತೆ ಅಂತ ಎಲ್ಲೂ ಬರ್ದಿಲ್ಲ. ಈ ರೀತಿ ಬರ್ದಿದ್ದಿದ್ರೆ ನಾವು ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಅಲ್ಲಿ ಸಂತ ಪೌಲರು ಒಂದು ಲಿಸ್ಟ್ ಹೇಳ್ತಾರೆ, ಅವ್ರು ಏನೇನ್ ಆಗಿದ್ರು ಅಂತ. ನಾನು ಬೆನ್ಯಾಮೀನ್ ಕುಲದವನಾಗಿದ್ದೆ, ಎಲ್ಲ ಚಾಚು ತಪ್ಪದೆ ಮಾಡ್ತಾ ಇದ್ದೆ, 8ನೇ ದಿನಕ್ಕೆ ನನಗೆ ಸುನ್ನತಿ ಆಯ್ತು ಹೇಳ್ತಾನ ಅಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ. ಆಗ ಈ ಅನ್ಯೋನ್ಯತೆ ಸಿಕ್ಬೇಕಿತ್ತಲ್ವಾ? ಸಿಗಲ್ಲ ಪ್ರಿಯರೇ. ಈ ಅನ್ಯೋನ್ಯತೆಗೆ ದೇವರು ನಮ್ಮನ್ನ ಕರೆದಿದ್ದಾರೆ, ಪಾಪಿಗಳಾದ, ಯಾವುದಕ್ಕೂ ಬಾರದ, ಓಕೆನಾ, ಆ ಒಂದು ನರಕದ ಹಾದಿಯಲ್ಲಿ ಇದ್ದಂತ, ಇನ್ನು ನಮಗೆ ನರಕನೇ ಗತಿ, ಸಾವೇ ಗತಿ, ಪಾತಾಳ ಕೂಪದಲ್ಲಿ ಇದ್ದಂತ ನಮ್ಮ ಒಬ್ಬೊಬ್ಬರನ್ನು ಕೂಡ ಈ ಅನ್ಯೋನ್ಯತೆಗೆ ಯಾರು ಕರೆದಿದ್ದಾರೆ? ಜೋರಾಗಿ ಯಾರು ಕರೆದಿದ್ದಾರೆ? ಪ್ರೈಸ್ ದ ಲಾರ್ಡ್. ಈ ಅನ್ಯೋನ್ಯತೆಗೆ ನಾವು ಯಾವಾಗ ಬರ್ತೀವೋ ಆಗ ಮಾತ್ರನೇ ನಮ್ಮ ಜೀವನದಲ್ಲಿರುವ ಎಲ್ಲ ಗೋಳಾಟಗಳಿಗೆ ಒಂದು ಎಂಡ್ ಆಗುತ್ತೆ. ಆಗ ನಮ್ಮಲ್ಲಿ ಊಟ ಇದ್ರು, ಊಟ ಇಲ್ಲದೆ ಇದ್ರು, ಹೊಸ ಬಟ್ಟೆ ಇದ್ರು, ಹೊಸ ಬಟ್ಟೆ ಇಲ್ಲದೆ ಇದ್ರು, ದುಡ್ಡಿದ್ರು, ದುಡ್ಡು ಇಲ್ಲದೆ ಇದ್ರು, ಎಲ್ಲಾ ಸಮಯದಲ್ಲೂ ಸಂತ ಪೌಲರು ಹೇಳ್ತಾರೆ ಅಲ್ವಾ, ನಾನು ಎಲ್ಲಾ ಸಮಯದಲ್ಲೂ ಕೂಡ ತೃಪ್ತಿಯಾಗಿರುವ ಒಂದು ರಹಸ್ಯವನ್ನ ನಾನು ಕಂಡುಕೊಂಡಿದ್ದೇನೆ. ತೃಪ್ತಿಯಾಗಿರೋದು ಅನ್ನೋದು ಹಾಗೆ ಹೇಗೆ ಬರಲ್ಲ, ಅದೊಂದು ಏನಾಗಿದೆ ಅಂತೆ, ಒಂದು ರಹಸ್ಯ. ನಾನು ಕಂಡ್ಕೊಳ್ಬೇಕು. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಲೈಫಲ್ಲಿ ನನಗೆ ಬೇಕು ಅಂದ್ರೆ ಅದನ್ನ ನಾನು ಕಂಡುಹಿಡಿಬೇಕು. ಎಲ್ಲಿ ಸಿಗುತ್ತೋ ಅಲ್ಲಿ ನಾನು ಹೋಗ್ಬೇಕು. ಆ ತೃಪ್ತಿ ಇರೋದು ಎಲ್ಲಿ? ಯೇಸು ಕ್ರಿಸ್ತರಲ್ಲಿ ಮಾತ್ರ, ಅವರ ಅನ್ಯೋನ್ಯತೆಯಲ್ಲಿ ಮಾತ್ರ, ಬೇರೆ ಎಲ್ಲೂ ಸಿಗಲ್ಲ. ಈ ಲೋಕದಲ್ಲಿ ಯಾವುದೇ ಎಂಟರ್ಟೈನ್ಮೆಂಟ್ಗೆ ನೀವು ಹೋಗಿ ಈ ತೃಪ್ತಿ ನಿಮಗೆ ಪಡ್ಕೊಳ್ಳಿಕ್ಕಾಗಲ್ಲ. ನೀವು ಎಂಥ ಫ್ರೆಂಡ್ಶಿಪ್ ಆದ್ರೂ ಮಾಡಿ ಈ ತೃಪ್ತಿ ನಿಮಗೆ ಪಡ್ಕೊಳ್ಳಿಕ್ಕಾಗಲ್ಲ. ನಿಮ್ಮ ಗಂಡನಿಂದನೂ ಪಡ್ಕೊಳಕ್ಕಾಗಲ್ಲ, ನಿಮ್ಮ ಹೆಂಡತಿಯಿಂದನೂ ಪಡ್ಕೊಳಕ್ಕಾಗಲ್ಲ, ನಿಮ್ಮ ಮಕ್ಕಳಿಂದನೂ ಪಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಮನುಷ್ಯರೇ, ಯಾರು ಕೂಡ ದೇವರಲ್ಲ. ಪ್ರಿಯರೇ, ಈ ಅನ್ಯೋನ್ಯತೆಗೆ ನಾವು ಯಾವಾಗ ಬರ್ತೀವೋ, ಸಂತ ಪೌಲರು ಈ ಅನ್ಯೋನ್ಯತೆಗೆ ಬಂದಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲಾ ಸಂದರ್ಭದಲ್ಲೂ ಕೂಡ ನಾನು ಏನಾಗಿದ್ದೀನಿ? ತೃಪ್ತಿಯಿಂದ ಇದ್ದೀನಿ. ಅವರು ಜೈಲಲ್ಲಿ ಇದ್ಕೊಂಡ್ತಾನೆ ಆ ಮಾತು ಬರ್ದಿದ್ದು. ನಮ್ಮ ತರ ಈ ರೀತಿ ಆರಾಮಾಗಿ ಬಿಲ್ಡಿಂಗ್ ಅಲ್ಲಿ ಇದ್ಕೊಂಡು ಬರ್ದ್ರ? ಹೇಗ್ ಬರೆಯಕ್ ಸಾಧ್ಯ ಅವ್ರಿಗೆ? ಅವರು ಆ ತೃಪ್ತಿಯನ್ನ ಕಂಡ್ಕೊಂಡ್ರು. ಆ ರಹಸ್ಯ ಏನು? ದಟ್ ಇಸ್ ಅ ಮಿಸ್ಟ್ರಿ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಜೀವನದಲ್ಲಿ ಸಿಗೋದು, ಅದು ಸುಮ್ಮನೆ ನಾವು ಅನ್ಕೊಳ್ಬೋದು ನಮ್ಮ ಎಲ್ಲ ಇರುವಾಗ ಸಿಗುತ್ತೆ ಅಂತ. ಅದು ಸೈತಾನ ಹೇಳ್ಕೊಡೋ ಸುಳ್ಳು. ಈ ದುಡ್ಡುಗೂ ನೀನು ಹುಡುಕು, ನಿನ್ಗೆ ಇದ್ರಲ್ಲಿ ಖುಷಿ ಸಿಗುತ್ತೆ, ನೀನು ಈ ಹುಡುಗನ್ನೇ ಮದ್ವೆ ಮಾಡ್ಕೋ, ನಿನ್ಗೆ ಇದ್ರಲ್ಲಿ ಖುಷಿ ಸಿಗುತ್ತೆ, ಈ ತರನೇ ಮನೆ ಕಟ್ಟು, ಪಕ್ಕದ ಮನೆಯವ್ರು ಕಟ್ಟಿದಾರಲ್ಲ ಅದೇ ತರ ಕಟ್ಟು, ನಿನ್ಗೆ ಖುಷಿ ಸಿಗುತ್ತೆ, ಈ ತರನೇ ಒಡವೆ ಬೇಕು, ಪಕ್ಕದ ಮನೆಯವ್ರು ಹಾಕೊಂಡಿದಾರಲ್ಲ ನಿನ್ಗೆ ಖುಷಿ ಸಿಗುತ್ತೆ. ಅನೇಕ ಸುಳ್ಳುಗಳು ಹೇಳ್ತೇನೆ. ನೀನು ಇಷ್ಟು ಓದ್ಬೇಕು, ಈ ರೀತಿ ಅಚೀವ್ ಮಾಡಬೇಕು, ಈ ರೀತಿ ಸಂಬಳ ತಗೊಳ್ಬೇಕು, ಈ ತರ ನೀನು ಈ ಲೋಕದಲ್ಲಿ ನೀನು ಕಾಣಿಸ್ಕೊಳ್ಬೇಕು, ಈ ತರ ನಿನ್ನ ಸೆಲ್ಫ್ನ ನೀನು ಪ್ರೊಜೆಕ್ಟ್ ಮಾಡಬೇಕು, ಈ ರೀತಿ ಅನೇಕ ಸುಳ್ಳುಗಳನ್ನ ಹೇಳ್ತಾನೆ. ನಾವೇನ್ ಮಾಡ್ತೀವಿ?
ಎಸ್ ಅಂತ ಹೇಳ್ತೀವಿ. ಯಾಕೆ ಹೇಳಿ ಎಸ್ ಅಂತ ಹೇಳ್ತೀವಿ? ನಾವು ಯಾರ ಅನ್ಯೋನ್ಯತೆಯಲ್ಲಿಲ್ಲ? ಈಗ ನಾವು ಯಾರ ಅನ್ಯೋನ್ಯತೆಯಲ್ಲಿ ಜಾಸ್ತಿ ಇರ್ತೀವೋ ಅವ್ರ ಬುದ್ಧಿನೇ ನಮಗೆ ಬರುತ್ತೆ. ಹೌದಾ? ನಾವೀಗ ಒಬ್ಬರ ಜೊತೆ ಅನ್ಯೋನ್ಯತೆಗೆ ಯಾವ ಥರ ಬರ್ತೀವಿ? ಒಂದು ಫೆಲೋಶಿಪ್ ಹೆಂಗ್ ಸ್ಟಾರ್ಟ್ ಆಗುತ್ತೆ? ಕಮ್ಯುನಿಕೇಷನಿಂದ ಸ್ಟಾರ್ಟ್ ಆಗುತ್ತೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಈಗ ನಮ್ಮ ಅಪ್ಪ ಅಮ್ಮನ ಜೊತೆ ನಮಗೊಂದು ಫೆಲೋಶಿಪ್ ಇದೆ. ಹೌದಾ? ಒಂದು ಕಮ್ಯುನಿಯನ್ ಇದೆ, ಒಂದು ಅನ್ಯೋನ್ಯತೆ ಇದೆ. ಹೇಗೆ ಬಂತು? ನಾವು ಹುಟ್ಟಿದಾಗಿಂದ ಅಪ್ಪ ಅಮ್ಮ ಜೊತೆನೇ ಇರೋದ್ರಿಂದ ಅವ್ರು ಹೇಳೋದನ್ನ ನಾವು ಕೇಳ್ತೀವಿ. ಅವ್ರು ನಮಗೆ ಯಾವುದು ಸರಿ, ಯಾವುದು ತಪ್ಪಂತ ಹೇಳ್ತಾರೆ ಅಂತ ನಮಗೆ ಗೊತ್ತು. ಅದ್ರ ಪ್ರಕಾರ ನಾವೇನು ಮಾಡ್ತೀವಿ? ಚಿಕ್ಕ ಮಗಳಿಗೆ ನಾವು ಏನು ಹೇಳ್ತೀವೋ ಅದನ್ನ ಕೇಳ್ತಾರೆ ಅವರು. ನಾವು ಈ ಅನ್ಯೋನ್ಯತೆಯಲ್ಲಿ ಇಲ್ಲ. ನಾವು ತುಂಬ ಬೆಳೆದು ಬಿಟ್ಟಿದ್ದೀವಿ. ಆ ಅನ್ಯೋನ್ಯತೆಯಿಂದ ತುಂಬ ದೂರ ಹೋಗ್ಬಿಟ್ಟಿದ್ದೀವಿ. ಪ್ರಿಯರೇ, ಈ ದಿನ ಈ ರಾತ್ರಿ ಆಗ್ಲೇ ನಾವು ಕೇಳಿಸ್ಕೊಂಡ್ವಿ ವಾಕ್ಯ. ಏಸು ಕೇಳ್ತಿದ್ದಾರೆ, ನಿನ್ಗೇನು ಬೇಕು? ಏನಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತೀಯ ಅಂತ ಆಗ್ಲೇ ನಾವು ಒಂದು ವಾಕ್ಯವನ್ನು ಕೇಳಿಸ್ಕೊಂಡ್ವಿ ಆ ಕುರುಡನಿಗೆ. ಇವತ್ತು ನೀವು ಪ್ರಾರ್ಥನೆ ಮಾಡಬೇಕು. ಈ ಅನ್ಯೋನ್ಯತೆಗೆ ಬರಲಿಕ್ಕೆ ನನ್ನ ಒಂದು ಆತ್ಮದ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವೆ. ಈ ಅನ್ಯೋನ್ಯತೆಗೆ ನಾನು ಬರ್ಬೇಕು. ಈ ಅನ್ಯೋನ್ಯತೆ ಆಗ್ಲೇ ನಾವು ಕೇಳಿಸ್ಕೊಂಡ್ವಿ. ಆರಾಧನೆಗೆ ಯಾರು ಮಾತ್ರ ಸಾಕು? ಯೇಸು, ನಾನು ಮಾತ್ರ. ಇಬ್ರೇ, 2 ಪಾರ್ಟೀಸ್ ಅಲ್ವಾ? ಈ ಅನ್ಯೋನ್ಯತೆಗೂ ಅಷ್ಟೇ. ನಾನು, ಯೇಸು, ಪರಿಶುದ್ಧಾತ್ಮರ ಸಹಾಯ ಬೇಕು ನನಗೆ. ಅಷ್ಟೇ. ನಾವು ಏನೆಲ್ಲ ಈ ಬಾಹ್ಯವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಲ್ವ, ಇದು ಯಾವುದು ಬೇಡ ಪ್ರಿಯರೇ ಅನ್ಯೋನ್ಯತೆಗೆ ಬರಲಿಕ್ಕೆ. ಯೇಸು ಬೇಕು, ನಾನು ಬೇಕು, ದೇವರ ವಾಕ್ಯ ಬೇಕು. ಈ ಅನ್ಯೋನ್ಯತೆಗೆ ನಾವು ಯಾವಾಗ ಬರ್ತೀವೋ ನಮ್ಮ ಎಲ್ಲ ಗೋಳಾಟಗಳನ್ನು ಕುಣಿದಾಟವಾಗಿಸ್ತಾರೆ. ನಾನು ಹೇಳ್ತಾ ಇರುವಂಥ ಗೋಳಾಟ ಬಂದು ನಿಮ್ಮ ಕಷ್ಟ ಸಂಕಟಗಳೆಲ್ಲ ಬಂದು ಒಂದೇ ಸಾರಿ ಹೋಗುತ್ತೆ. ನಿಮಗೆಲ್ಲ ಖುಷಿಯಾಗಿರುವಂಥ ಒಂದು ಸಂದರ್ಭಗಳು ಬರುತ್ತೆ. ದುಡ್ಡಿಲ್ಲ ಅಂದರೆ ದುಡ್ಡು ಬರುತ್ತೆ. ಆ ಥರ ನಾನು ಹೇಳ್ತಾ ಇಲ್ಲ. ಈ ಗೋಳಾಟ ಏನು ಗೊತ್ತಾ? ಹಿಂದೊಮ್ಮೆ ನಾವೆಲ್ಲರೂ ಏನಾಗಿದ್ವಿ? ಪಾಪಿಗಳಾಗಿದ್ವಿ. ಆ ಒಂದು ವಾಕ್ಯವನ್ನು ಒಂದ್ಸರಿ ಓದೋಣವಾ? ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸ್ 1. ಎಫೆಸರಿಗೆ ಬರೆದ ಪತ್ರ 2ನೇ ಅಧ್ಯಾಯ. ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ಹಿಂದೊಮ್ಮೆ ನೀವು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದೀರಿ. ಏನಾಗಿದ್ವಿ ನಾವೆಲ್ಲ? ಹಿಂದೊಮ್ಮೆ ಆಧ್ಯಾತ್ಮಿಕವಾಗಿ ಮೃತರಾಗಿದ್ವಿ. ಈಗ ಸತ್ತ ವ್ಯಕ್ತಿ ಜೊತೆ ಯಾರಿಗಾದ್ರೂ ಒಂದು ಫೆಲೋಶಿಪ್ ಇಟ್ಕೊಳಕ್ಕಾಗತ್ತಾ? ಹೆಣದತ್ರ ಹೋಗಿ ಫ್ರೆಂಡ್ಶಿಪ್ ಮಾಡ್ತೀರಾ ಯಾರಾದರೂ? ಮಾಡೋಕ್ಕಾಗಲ್ಲ. ನಮಗೆ ಯಾಕೆ ಈ ಅನ್ಯೋನ್ಯತೆನ ನಾವೆಲ್ಲಿ ಮಿಸ್ ಮಾಡ್ಕೊಂಡ್ವಿ ಅಂದರೆ, ಯಾವಾಗ ನಾವೆಲ್ಲ ನಮ್ಮ ಅಪರಾಧಗಳ, ನಮ್ಮ ಪಾಪಗಳ ನಿಮಿತ್ತ ಆದಾಮನ ಪ್ರಯುಕ್ತವಾಗಿ ಇದೆಲ್ಲದ ಈ ಒಂದು ಅಪರಾಧಗಳು, ಪಾಪಗಳು ನಡೆದಾಗ, ಅಂದರೆ ಆ ವಿಧೇಯತೆ ಅನ್ನೋದು ಬಂದಾಗ ದೇವರ ಮಧ್ಯೆ, ಆದಾಮನ ಮಧ್ಯೆ, ಆದಾಮನು ಮಾಡಿದ ಕಾರ್ಯದಿಂದ ಈ ಅನ್ಯೋನ್ಯತೆ ಅಲ್ಲಿ ಕಟ್ಟಾಯಿತು ನಮಗೆ. ಏದೇನ್ ತೋಟದಲ್ಲಿ ಈ ಅನ್ಯೋನ್ಯತೆ ಕಟ್ಟಾಯಿತು. ಮುಂದಕ್ಕೆ ವಾಕ್ಯ. ಆಗ ನೀವು ಲೋಕದ ರೀತಿ ನೀತಿಗಳನ್ನ ಅನುಸರಿಸಿ ಬಾಳಿದಿರಿ. ಲೋಕದ ರೀತಿ ಲೋಕ ಹೆಂಗೆ ಹೇಳುತ್ತೋ ಹಂಗೆ. ಈಗ ಲೋಕ ಹೇಳುತ್ತೆ ದುಡ್ಡು ಮಾಡು, ನಾವು ಅದೇ ಎಲ್ಲ ಮಾಡ್ತಾ ಇರೋದು. ನಾವು ಯೇಸುನ ಸಂಪಾದನೆ ಮಾಡ್ತಾ ಇದೀವ, ದುಡ್ಡು ಸಂಪಾದನೆ ಮಾಡ್ತಾ ಇದೀವ? ನಮಗೆ ಚೆನ್ನಾಗಿ ಗೊತ್ತು ಸತ್ತ ಮೇಲೆ ನಾವು ವಾಪಸ್ ಸ್ವರ್ಗಕ್ಕೆ ಹೋಗ್ಬೇಕಂತ. ಅಟ್ಲೀಸ್ಟ್ ಇನ್ಫಾರ್ಮೇಶನ್ ನಮ್ಮ ತಲೆಯಲ್ಲಿದೆ. ಅನುಭವ ಇಲ್ಲದೆ ಹೋದ್ರು ಕೂಡ ಇನ್ಫಾರ್ಮೇಶನ್ ನಮ್ಮ ತಲೆಯಲ್ಲಿದೆ. ನಮಗೆ ಗೊತ್ತಾ ದುಡ್ಡು ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ ಅಂತ? ಗೊತ್ತಿಲ್ವೋ? ಅಟ್ಲೀಸ್ಟ್ ತಲೆಗೆ ಗೊತ್ತಾ? ಇನ್ಫಾರ್ಮೇಶನ್ ಗೊತ್ತಾ? ನಾನು ಇಲ್ಲಿ ಈ ಲೋಕದಲ್ಲಿ ಏನೆಲ್ಲ ಅಚೀವ್ ಮಾಡಿ ಎಷ್ಟು ದೊಡ್ಡದಾಗಿ ಬೆಳೆದ್ರೂ ಕೂಡ ಅದು ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ ಅಂತ ಗೊತ್ತಿಲ್ವಾ ನಮಗೆ? ಬಟ್ ಆದರೆ ನಾವು ಅದನ್ನು ಬಿಡ್ತೀವಾ? ನಾವು ಯೇಸುನ ಸಂಪಾದನೆ ಮಾಡ್ತೀವಾ? ಯಾಕೆಂದರೆ ನಮ್ಮ ಒಳಗಡೆ ಈ ಅನ್ಯೋನ್ಯತೆ ಇಲ್ಲ. ಈ ಅನ್ಯೋನ್ಯತೆ ಇರುವಾಗ ಇಲ್ಲಿ ಕೇಳಿಸ್ಕೊಂಡಂಥ ವಿಷಯಗಳು ಇಲ್ಲಿ ಬಂದು ಕಾರ್ಯ ಮಾಡುತ್ತೆ. ಇಲ್ಲಿ ಬಂದು ನನ್ನ ದೇಹದ ಮುಖಾಂತರ ಕಾರ್ಯ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಕಟ್ಟಾಗಿದೆ ಕನೆಕ್ಷನ್. ಕೇಳಿಸ್ಕೊಳ್ಳೋದೆಲ್ಲ ತಲೆಗೆ ಹೋಗುತ್ತೆ. ಈಗ ನಾವು ಚರ್ಚಲ್ಲಿ ಎಷ್ಟೊಂದು ಪ್ರಬೋಧನೆ, ಸರ್ಮನ್ಸ್ ಎಲ್ಲ ಕೊಡ್ತಾರೆ. ಎಷ್ಟೊಂದು ವಾಕ್ಯಗಳನ್ನು ನಾವು ಕೇಳಿಸ್ಕೊಂಡಿರ್ತೀವಿ. ಅದೆಲ್ಲವನ್ನ ನಾವು ಜೀವಿಸ್ಲಿಕ್ಕೆ ಆಗ್ತಾ ಇದೆಯಾ? ಕಾರಣ ಇಲ್ಲಿ ಏನಾಗಿದೆ? ಇಲ್ಲಿ ಸಾವಿದೆ ಪ್ರಿಯರೇ. ಅದನ್ನೇ ನಾವು ಅಲ್ಲಿ ಕೇಳಿಸ್ಕೊಂಡಿದ್ದು. ಹಿಂದೊಮ್ಮೆ ನಾವೆಲ್ಲರೂ ನಮ್ಮ ಅಪರಾಧಗಳ, ನಮ್ಮ ಪಾಪಗಳ ನಿಮಿತ್ತ, ಅವಿಧೇಯತೆಯ ನಿಮಿತ್ತ ನಾವೆಲ್ಲರೂ ಕೂಡ ಏನಾಗಿದ್ವಿ? ಸತ್ತು ಹೋಗಿದ್ವಿ. ಇಲ್ಲಿ ಒಳಗಡೆ ವಿ ಆರ್ ಕ್ಯಾರಿಯಿಂಗ್ ಡೆತ್. ನಾವು ಮರಣವನ್ನ ಎಲ್ಲೋದ್ರೂ ಕ್ಯಾರಿ ಮಾಡ್ತಾ ಇದ್ದೀವಿ ನಮ್ಮ ಒಳಗಡೆ. ಆದಾಮನಿಂದ ಬಂದಂತ ಆ ಪಾಪ, ನಾವು ಆದಾಮನ ಸಂತತಿನಾ? ಪಾಪ ಪಂಕದಲ್ಲೇ ಹುಟ್ಟಿ ಬಂದ್ವ ನಾವೆಲ್ಲ? ಹುಟ್ಟಿದ ತಕ್ಷಣ ನಾವು ಯಾರು ಪರಿಶುದ್ಧರಾಗಿ ಹುಟ್ಟಿದೀವ? ಯಾಕೆಂದ್ರೆ ನಮ್ಮ ಅಪ್ಪ, ನಮ್ಮ ಅಜ್ಜ, ತಾತ, ಫಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್, ಆಡಮ್ ಏನಾಗಿದ್ದ? ಸಿನ್ನರ್, ಪಾಪಿಯಾಗಿದ್ದ. ಆ ಪಾಪದ ಪ್ರಯುಕ್ತವಾಗಿ ನಾವೆಲ್ಲ ಸತ್ತು ಆ ಅನ್ಯೋನ್ಯತೆ ಕಟ್ಟಾಗಿತ್ತು. ಅದನ್ನೇ ರೋಮನರಿಗೆ ಬರೆದ ಪತ್ರ ಹೇಳುತ್ತೆ 3:23 ಮಾನವರೆಲ್ಲರೂ ಪಾಪಿಗಳೇ, ದೇವದತ್ತ ಮಹಿಮೆಯನ್ನ ಕಳೆದುಕೊಂಡವರೇ, ಫಾಲನ್ ಶಾರ್ಟ್ ಆಫ್ ಗಾಡ್ಸ್ ಗ್ಲೋರಿ. ಎಲ್ಲರೂ ಈ ಕಾರ್ಯದಿಂದ ಈ ಅನ್ಯೋನ್ಯತೆ ನಮಗೆ ಇಲ್ಲ. ಈ ಅನ್ಯೋನ್ಯತೆ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೂಡ ಇಸ್ರೇಲ್ ರೀತಿಯಲ್ಲಿ ಗುಣಗ್ತಾನೆ ಇರ್ತೀವಿ. ಈಗ ಕ್ರೈಸ್ತರು ಅಂತ ಹೇಳಿದ್ರೆ ಪ್ರೀತಿ, ಹೌದಾ? ಕ್ಷಮೆ, ದೀನ ದಯಾಳತೆ, ಹೌದೋ ಅಲ್ವೋ? ಕ್ರೈಸ್ತರು ಅಂತ ಹೇಳಿದ್ರೆ
ಎಲ್ಲ ಕಡೆ ಕ್ರೈಸ್ತರನ್ನ ಯಾವ ರೀತಿ ಗುರುತಿಸ್ತಾರೆ? ಅಯ್ಯೋ ಇವರು ಪ್ರೀತಿಯಪ್ಪ, ಇವರು ಕ್ಷಮೆ ಅಪ್ಪ. ನಿಜವಾಗ್ಲೂ ನಮ್ಮನ್ನು ನೋಡುವಾಗ ನಮ್ಮ ಮನೆಯಲ್ಲಿರೋರಿಗೆ ಅಟ್ಲೀಸ್ಟ್ ಇವರು ಪ್ರೀತಿಯಪ್ಪ ಅಂತ ಅನ್ನಿಸ್ತಿದ್ಯಾ? ಪ್ರಶ್ನೆ ಮಾಡ್ಕೊಳ್ಳಿ ನೀವೇ. ಅನ್ನಿಸ್ತಿದ್ಯಾ ನಮ್ಮನ್ನ ನಮ್ಮ ಮನೇಲಿ ಅಟ್ಲೀಸ್ಟ್ ನಾವು ಟೆಸ್ಟಿಮನಿ ಆಗಿದ್ದೀವ? ಆ ಪ್ರೀತಿಯನ್ನ ನಮ್ಮ ಮನೇಲಿ ಕೊಡ್ಲಿಕ್ಕೆ ಆಗ್ತಿದ್ಯಾ? ನಮ್ಮ ಮನೆಯವರಂದ್ರೆ ಯಾರು? ನಮ್ಮ ಸ್ವಂತ ರಕ್ತ ಸಂಬಂಧಿಗಳೇ, ಹೌದಾ? ನಮ್ಮ ಮನೆಯಲ್ಲಿರೋರೆ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಗಂಡ, ಹೆಂಡತಿ, ಮಕ್ಕಳು, ನಮ್ಮ ಸಂಬಂಧಿಕರು. ನಮ್ಮಲ್ಲಿ ಆ ಒಂದು ಪ್ರೀತಿ ತೋರ್ಲಿಕ್ಕೆ ಆಗ್ತಿದ್ಯಾ ನಮ್ಮ ಕೈಯಲ್ಲಿ? ಹೊರಗಡೆಯವ್ರು ಬಿಟ್ಬಿಡಿ, ಹೊರಗಡೆಯವ್ರು ಬೇಡ, ಪಕ್ಕದ ಮನೆಯವ್ರ ಕತೆ ಬೇಡ. ನಮ್ಮ ಮನೇಲಿರೋರಿಗೆ ನಮಗೆ ಆ ರೀತಿ ನೋಡ್ಲಿಕ್ಕೆ ಆಗ್ತಿದ್ಯಾ? ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ಅವ್ರನ್ನ ಕ್ಷಮಿಸ್ಲಿಕ್ಕೆ ಆಗ್ತಿದ್ಯಾ ನಮಗೆ? ತಿರ್ಗಾ ನಾವು ಯಾರು ಯಾರು ಹೇಳಿ? ಕ್ರೈಸ್ತರು. ಎಷ್ಟು ದೇವರಿಗೆ ಅವಮಾನ ಅಲ್ವಾ? ದೇವ್ರಿಗೆ ಅವಮಾನನೂ ಅಲ್ವಾ? ಒಬ್ಬರನ್ನೊಬ್ಬರು ಪ್ರೀತಿಸಿ, ಕ್ಷಮಿಸಿ, 7-70 ಸಾರಿ ಕ್ಷಮಿಸಿ, ನಿಮ್ಮಲ್ಲಿ ದೀನ ದಯಾಳತೆ ಇರಲಿ. ನೀವು ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ಕೊಳ್ತೀರೋ ಅದೇ ರೀತಿ ಬೇರೆಯವ್ರನ್ನ ಟ್ರೀಟ್ ಮಾಡಿ ಅಂತೇಳಿ ಸುವರ್ಣ ಸೂತ್ರ ಹೇಳಿದಾರೋ ಇಲ್ವೋ ದೇವರು? ಇಡೀ ಬೈಬಲ್ನ ಸಾರಾಂಶ ಅದೇ. ಇಡೀ ಬೈಬಲ್ನ ಸಾರಾಂಶ ಏನು, ಬೇರೆ ಏನೂ ಅಲ್ಲ. ನೀನು ನಿನ್ನನ್ನು ಯಾವ ರೀತಿ ಪ್ರೀತಿಸ್ಕೊಂತೀಯೋ ಅದೇ ರೀತಿ ಇನ್ನೊಬ್ಬರನ್ನ ನನ್ನನ್ನು ನಾನು ಚುಚ್ಕೊಳ್ತೀನಾ? ನನಗೆ ನಾನು ಹಾರ್ಮ್ ಮಾಡ್ಕೊಳ್ತೀನಾ? ಬಟ್ ನಾವು ಬೇರೆಯವ್ರಿಗೆ ಮಾಡ್ತೀವಾ? ನಮ್ಮ ಮಾತಿನ ಮುಖಾಂತರ ಮಾಡ್ತೀವಾ? ನಮ್ಮ ಆ್ಯಕ್ಷನ್ಸ್ ಮುಖಾಂತರ ಮಾಡ್ತೀವಾ? ಮತ್ತು ನಾವು ಕ್ರೈಸ್ತರಂತ ಹೆಂಗೆ ಹೇಳೋದು? ಇದು ದೇವರಿಗೆ ಅವಮಾನ ಪ್ರಿಯರೇ, ದೇವರಿಗೆ ಅವಮಾನ. ದೇವ್ರು ಅದಕ್ಕೆ ನಮ್ಗೆ ಇನ್ನೂ ಟೈಮ್ ಕೊಡ್ತಾನೇ ಇದ್ದಾರೆ. ಅಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗೋಸ್ಕರ ಇಂಟರ್ಸೀಡ್ ಮಾಡ್ತಾನೆ ಇದ್ದಾರೆ. ಅಲ್ಲಿ ಅಪ್ಪನ ಹತ್ರ ಕೇಳಿದಾರೆ, ಅಪ್ಪ ಇನ್ನೊಂದು ವರ್ಷ ನಾನು ಗೊಬ್ಬರ ಹಾಕಿ ಪಾತಿ ತೆಗೆದು ಈ ಮರ ಫಲ ಕೊಡುವ ಹಾಗೆ ನಾನು ಮಾಡ್ತೀನಂತ. ದೇವ್ರು ಅದನ್ನ ಕೇಳ್ತಾನೆ ಇದ್ದಾರೆ. ಬಟ್ ನಾವು ಅದು ನಮಗೆ ಗೊತ್ತೇ ಇಲ್ಲ. ನಮ್ಮ ಕೆಲಸಗಳಲ್ಲೇ ನಾವು ಮಗ್ನರಾಗ್ಬಿಟ್ಟಿದ್ದೀವಿ. ನಮ್ಮ ಕೆಲಸಗಳಲ್ಲೇ ನಮ್ಮ ಜೀವನ, ನಮ್ಮ ಕುಟುಂಬ, ನನ್ನ ಮಕ್ಕಳು, ನಾನು ಹೇಗೆ ಬೆಳೆಯೋದು, ಮುಂದೆ ಏನು ಮಾಡೋದು? ಯೇಸು ಎಲ್ಲೋದ್ರು ನಮ್ಮ ಲೈಫಲ್ಲಿ? ಚರ್ಚಿಗೆ ಹೋದ್ರೆ ಯೇಸು ಇದ್ದಾರೆ ಅಂತ ಅಲ್ಲ ಪ್ರಿಯರೇ, ನಿಜವಾಗ್ಲೂ ಕೂಡ ನಮ್ಮ ಜೀವನ ತೋರಿಸುತ್ತೆ ನಿಜವಾಗ್ಲೂ ನಾನು ಕ್ರೈಸ್ತಳ ಅಲ್ವಾ ಅಂತ ಹೇಳಿ. ಅಟ್ಲೀಸ್ಟ್ ನಾವು ಟ್ರೈ ಮಾಡ್ತಾ ಇದ್ದೀವ ಯೇಸು ಮಕ್ಕಳಾಗಿ ಜೀವಿಸ್ಲಿಕ್ಕೆ? ಪ್ರೈಸ್ ದಿ ಲಾರ್ಡ್. ನಿಮ್ಮಲ್ಲಿ ಈ ಒಂದು ಸಾವು ಹೊರಗೆ ಹೋಗೋ ತನಕ, ಈಗ ನಾವು ಕೇಳಿಸ್ಕೊಂಡಿವಿ ಅಲ್ವಾ, ಹಿಂದೊಮ್ಮೆ ಆದಂಥ ಅಪರಾಧಗಳ, ಪಾಪಗಳ ಅವಿಧೇಯತೆಯ ನಿಮಿತ್ತ ನನ್ನಲ್ಲಿದ್ದಂಥ ಸಾವು ಹೊರಗಡೆ ಹೋಗ್ಬೇಕಾದ್ರೆ ನಾನು ಮಾಡಬೇಕಾಗಿರೋ ಕೆಲಸ ಒಂದೇ ಒಂದು, ಶುಭ ಸಂದೇಶವನ್ನು ಆಲಿಸಬೇಕು. ದೇವರ ಅನ್ಯೋನ್ಯತೆಗೆ ಹೇಗೆ ಬರೋಕ್ಕಾಗುತ್ತೆ? ಈ ಒಂದು ಬೈಬಲ್ ಜೊತೆ, ಈ ಶುಭ ಸಂದೇಶದ ಜೊತೆ ನನ್ನ ಸಮಯವನ್ನು ಕಳಿಬೇಕು. ಎಷ್ಟು ಜನ ಇದ್ರ ಜೊತೆ ಸಮಯ ಕಳೀತಾ ಇದ್ದೀರಿ? ಬೇರೆ ಎಲ್ಲದಕ್ಕೂ ನಮಗೆ ಟೈಮ್ ಇದೆ, ಹೌದಾ? ನಮ್ಮ ದಿನಚರಿಗಳಿಗೆ ನಮಗೆ ಟೈಮ್ ಇದೆ. ಎಷ್ಟೊಂದಕ್ಕೆ ನಾವು ಟೈಮ್ ಕೊಡ್ತೀವಿ. ಅದು ಒಂದು ನಮ್ಮ ಲೈಫ್ ಸ್ಟೈಲ್ ಆಗಿ. ಇವಾಗ ಉಸಿರಾಡೋದು, ಇವಾಗ ಯಾವ ರೀತಿ ಉಸಿರಾಡ್ತೀರಾ? ಯಾರಾದರೂ ಹೇಳ್ಕೊಡ್ತಾರೋ ಇದು ಉಸಿರಾಡಲೇಬೇಕು ಅಂತ? ಅದೊಂದು ನಮ್ಮ ಲೈಫ್ ಸ್ಟೈಲ್, ಅದು ನ್ಯಾಚುರಲ್ ಆಗಿ ಆಗುತ್ತೆ. ಅದು ನಾವೇನು ಊಟ ಮಾಡೋದು ಯಾರು ಹೇಳ್ಕೊಡ್ತಾರೆ? ನ್ಯಾಚುರಲ್ ಆಗಿ ಆಗುತ್ತೆ, ಹೌದಾ? ಈ ಈ ಬಟ್ಟೆ ಹಾಕೊಳ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಕೆಲವೊಂದು ದಿನಚರಿ ಇದೆಯಲ್ಲ ನಮ್ಮ ಜೀವನದಲ್ಲಿ, ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಆಗ್ತಾ ಹೋಗುತ್ತೆ. ಆ ರೀತಿ ಆಗಬೇಕು ಈ ಬೈಬಲ್ ನಮ್ಮ ಜೀವನದಲ್ಲಿ. ಸ್ವಾಭಾವಿಕವಾಗಿ ನಮ್ಮ ಜೀವನದಲ್ಲಿ ಏನಾಗುತ್ತೋ ಅದೇ ನಮ್ಮ ಜೀವನ ಆಗಿರುತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದ್ರ ಜೊತೆ ನಾವು ಸಮಯನೇ ಕಳೆದಿಲ್ಲ ಅಂದರೆ, ನಮ್ಮ ಒಂದು ಕೆಲಸಗಳಲ್ಲೇ ನಾವು ಯಾವಾಗಲೂ ಮಗ್ನರಾಗಿದ್ರೆ ಅನ್ಯೋನ್ಯತೆ ಎಲ್ಲಿಂದ ಬರುತ್ತೆ? ನಮ್ಮಲ್ಲಿ ತಿಮೋತಿಗೆ ಬರೆದ ಪತ್ರ 2ನೇ ತಿಮೋತಿ, 2 ತಿಮೋತಿ ಚಾಪ್ಟರ್ 1 ವರ್ಸ್ 10. ಅಲ್ಲೊಂದು ವಾಕ್ಯ, ಈ ಕಾಲದಲ್ಲೂ ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ. ಈ ಕಾಲದಲ್ಲೂ ನಮ್ಮ ಉದ್ಧಾರಕ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷದ ಮೂಲಕ ಅದನ್ನು ಬಹಿರಂಗಪಡಿಸಲಾಗಿದೆ. ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದವರು ಯೇಸುವೇ. ಪ್ರೈಸ್ ದಿ ಲಾರ್ಡ್. ಪ್ರೇರೆ ಇಲ್ಲಿ ನೋಡಿ, ಆ ಮೃತ್ಯು ಶಕ್ತಿ, ನನ್ನ ಒಳಗಡೆ ಇರುವಂತಹ ಡೆತ್, ನನ್ನ ಒಳಗಡೆ ಇರುವಂತಹ ಸಾವು ಅಂದ್ರೆ ಏನು ಗೊತ್ತಾ? ದೇವರಿಂದ ಬೇರ್ಪಟ್ಟ ಜೀವನ. ನಾವು ಈ ರೀತಿ ಬದುಕಿದ್ದೀವಿ, ಈ ರೀತಿ ನಮಗೆ ಜೀವ ಇದೆ. ಬಟ್ ಒಳಗಡೆ ನಾವು ಯಾರಿಂದ ಬೇರ್ಪಟ್ಟಿದ್ದೀವಿ? ಈಗ ಯೇಸುವಿನಿಂದ ಬೇರ್ಪಟ್ಟು ಏನು ಸಾಧನೆ ಮಾಡ್ತೀರಾ? ಅಲ್ವಾ? ಏನು ಸಾಧನೆ ಮಾಡೋಕ್ಕಾಗುತ್ತೆ? ಏನಾದರೂ ಮಾಡಿದ್ರು ಅದಕ್ಕೊಂದು ಬೆಲೆ ಇದೆಯಾ? ಈ ಲೋಕದಲ್ಲಿ ಜನ ಮೆಚ್ಬೋದು, ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ದೇವರ ಮುಂದೆ ನಾವು ನಿಲ್ಬೇಕಾಗಿರೋದು ದೇವರ ಮುಂದೆನಾ, ಜನದ ಮುಂದೆನಾ? ಒಂದಿನ ಇದೆ ಅಲ್ವಾ, ನೆನಪಿದೆ ಅಲ್ಲ ನಮಗೆ, ಆ ಒಂದು ನ್ಯಾಯ ಕೊಡೋ ದಿನ ದೇವರು ಇಟ್ಟಿದ್ದಾರೆ ನಮಗೆ. ಅದು ಯಾವಾಗಲಾದರೂ ಆಗ್ಬೋದು. ಆ ದಿನ ನಾನು ದೇವ್ರ ಮುಂದೆ ನಿಂತಾಗ ಏನಂತ ಹೇಳ್ತೀರಾ? ಸ್ವಾಮಿ ಸ್ವಾಮಿ ಆ ಥರ ಹೇಳಿದ್ರೆ ದೇವ್ರು ಏನು ಹೇಳ್ತಾರಂತೆ? ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ. ನಾನು ಈ ಲೋಕದಲ್ಲಿ CM ಆಗಿದ್ದೆ ಸ್ವಾಮಿ, ಈ ಲೋಕದಲ್ಲಿ ನಾನು PM ಆಗಿದ್ದೆ, ಇಷ್ಟು ಅಚೀವ್ ಮಾಡಿದ್ದೀನಿ, ನನ್ನ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನನ್ನ ಫ್ರೆಂಡ್ಸ್ಗೆಲ್ಲ ಒಳಿತು ಮಾಡಿದ್ದೀನಿ. ಏನು ಒಪ್ಪಲ್ಲ ಪ್ರಿಯರ್. ದೇವ್ರು ಕೇಳ್ತಾರೆ, ನನ್ನ ಅನ್ಯೋನ್ಯತೆಯಲ್ಲಿ ನೀನು ಜೀವಿಸ್ದಾ?
ನನಗೋಸ್ಕರ ಏನು ಮಾಡಿದೆ ನೀನು ಅಂತ ಕೇಳ್ತಾರೆ. ಅವಾಗ ಆನ್ಸರ್ ಏನು ಹೇಳೋಣ ನಾವು? ನಾವು ಕೊನೆ ದಿನಗಳಲ್ಲಿ ಇದ್ದೀವಿ. ದೇವ್ರು ಯಾವಾಗಲಾದರೂ ಬರ್ತಾರೆ. ಕಳ್ಳನು ಬರುವಂತೆ ಬರ್ತೀನಿ ಅಂತೇಳಿ ಹೇಳಿದ್ದಾರೆ. ದೇವ್ರು ಹೇಳಿಲ್ಲ ಯಾವ ಡೇಟಿಗೆ ಬರ್ತೀನಿ, ಯಾವ ಟೈಮಿಗೆ ಬರ್ತೀನಿ ಅಂತ. ಸೊ ನಾವು ಇನ್ನೆಷ್ಟು ಪ್ರಿಪೇರ್ ಆಗಿರಬೇಕು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಮೃತ್ಯು ಶಕ್ತಿಯನ್ನ ವಿನಾಶಗೊಳಿಸಿ ಅಮರ ಜೀವವನ್ನ ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದವರು ಯೇಸುವೆ. ಅಂದ್ರೆ ನಮ್ಮಲ್ಲಿರುವಂತ ಈ ಒಂದು ಸಾವನ್ನ ತೆಗೆದು, ಓಕೆ, ನಮಗೆ ಆ ಜೀವವನ್ನ, ಆ ಬೆಳಕನ್ನ, ಯೋವಾನನ ಶುಭ ಸಂದೇಶ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಇದೆ ಅಲ್ವಾ, ಆ ಸಜ್ಜೀವ ಮತ್ತೆ ಆ ಒಂದು ಬೆಳಕು, ಈ ಎರಡು ಸಿಗೋದು ಎಲ್ಲಿಂದ ನಮಗೆ? ಶುಭ ಸಂದೇಶದಿಂದ. ಶುಭ ಸಂದೇಶ ಅಂದ್ರೆ ಮತ್ತಾಯ, ಮಾರ್ಕ, ಲೂಕ, ಯೋವಾನ ಅಲ್ಲ, ಯೇಸುವಿನ ಕುರಿತಾಗಿ. ಯೇಸು ನನಗೋಸ್ಕರ ಏನ್ ಮಾಡಿ, ಯೇಸು ಎಷ್ಟು ಹೀಲಿಂಗ್ ಮಾಡಿದ್ದಾರೆ ಅಂತಲ್ಲ, ಅಥವಾ ಯೇಸು ಎಷ್ಟು ಮಿರಾಕಲ್ ಮಾಡಿದ್ದಾರೆ ಅಂತಲ್ಲ, ಯೇಸು ನನಗಾಗಿ ಏನ್ ಮಾಡಿದ್ದಾರೆ. ಆದಿ ಕಾಂಡದಿಂದ ಹಿಡಿದು ದೇವರು ನನಗಾಗಿ ಏನ್ ಮಾಡಿದ್ದಾರೆ. ನನಗಾಗಿ ಆ ಜಾಗವನ್ನ ಬಿಟ್ಟು ಬಂದ್ರು, ಆ ಸ್ವರ್ಗವನ್ನ ಬಿಟ್ಟು ಬಂದ್ರು, ನನಗಾಗಿ ಪ್ರಾಣವನ್ನ ಕೊಟ್ರು, ನನಗಾಗಿ ಅವ್ರ ರಕ್ತವನ್ನ ಸುರಿಸಿದ್ರು, ನನಗಾಗಿ ಅವಮಾನ ಒಳಗಾದ್ರು. ನನಗೆ ಏನೆಲ್ಲ ಪಾಪ ಬರ್ಬೇಕಾಗಿತ್ತೋ, ನನಗೇನೆಲ್ಲ ಪನಿಷ್ಮೆಂಟ್ ಬರ್ಬೇಕಾಗಿತ್ತೋ ಅದನ್ನ ಯಾರು ತೆಗೆದುಕೊಂಡ್ರು? ಇದನ್ನ ನಾವು ಕೇಳಿಸ್ಕೊಳ್ಬೇಕು. ಈಗ ನಮ್ಗೆ ಒಬ್ಬರ ಮೇಲೆ ಪ್ರೀತಿ ಯಾವಾಗ ಬರುತ್ತೆ? ಅವ್ರು ನನ್ಗೆ ಏನಾದ್ರೂ ಮಾಡಿರೋದು ನನಗೆ ಗೊತ್ತಾದಾಗ, ಹೌದಾ? ಈಗ ಇವ್ರು ನನಗೋಸ್ಕರ ಏನೋ ದೊಡ್ಡ ಕಾರ್ಯ ಮಾಡಿದ್ದಾರೆ, ಅದು ನನಗೆ ಗೊತ್ತೇ ಇಲ್ಲ, ಅವ್ರ ಮೇಲೆ ನನಗೆ ಪ್ರೀತಿ ಬರಲ್ಲ. ಈಗ ಯಾರೋ ಒಬ್ರು ಬಂದು ಹೇಳ್ತೀರಾ, ಇವರು ನಿನ್ಗೋಸ್ಕರ ಇಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಇಷ್ಟೆಲ್ಲ ಅವರನ್ನೇ ಅವರು ಸಮರ್ಪಿಸಿಕೊಂಡಿದ್ದಾರೆ, ನಿನಗೆ ಇಷ್ಟೆಲ್ಲ, ನಿನ್ಗೇನೋ ಒಂದು ಆಸ್ತಿ ಮಾಡಿಟ್ಟಿದ್ದಾರೆ, ನಿನ್ನ ಒಳಿತಿಗಾಗಿ ನಿನ್ನ ಫ್ಯೂಚರ್ ಪ್ಲಾನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾದಾಗ, ಈಗ ನಾನೇನು ಮಾಡಿಲ್ಲ, ಅದಕ್ಕೆ ನಾನು ಅರ್ಹಳು ಅಲ್ಲ, ಆದರೆ ಅವ್ರು ಮಾಡಿದ್ದಾರೆ ಅಂತ ನನಗೆ ಗೊತ್ತಾದಾಗ, ಆಗ ನಾನು ಅವ್ರ ಜೊತೆ ಹೋಗಿ ಮಾತಾಡ್ತೀನ, ಅವ್ರ ಜೊತೆ ಒಂದು ಅನ್ಯೋನ್ಯತೆನ ಬೆಳೆಸ್ಕೊಂತೀನ, ಅವ್ರ ಮೇಲೆ ಪ್ರೀತಿ ನನಗೆ ಬರುತ್ತೋ ಬರಲ್ವೋ? ನಾನು ಏನೂ ಮಾಡ್ದೇನೆ ಒಬ್ರು ನನಗೋಸ್ಕರ ಎಲ್ಲ ಮಾಡಿಟ್ಟಿದ್ದಾರೆ ಅಂದ್ರೆ, ಅದೇ ಅವ್ರ ಬಗ್ಗೆ ನಾವು ತಿಳ್ಕೊಂಡಾಗ, ಆ ಒಂದು ತಿಳುವಳಿಕೆ ನಮಗೆ ಬಂದಾಗ, ಆ ನಾಲೆಡ್ಜ್ ನಮಗೆ ಬಂದಾಗ ಏನಾಗುತ್ತೆ, ಆಗ ನಮಗೆ ಅವ್ರು ಏನು ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಪ್ರೈಸ್ ದ ಲಾರ್ಡ್. ಸೊ ಈ ಶುಭ ಸಂದೇಶ ನಮಗೆ ಅದನ್ನ ತಿಳಿಸುತ್ತೆ ಪ್ರಿಯರೇ. ವಾಕ್ಯ, ಈ ಶುಭ ಸಂದೇಶವನ್ನ ಕೇಳ್ತಾ 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 ನಮ್ಮಲ್ಲಿ ವಿಶ್ವಾಸ ಬರುತ್ತೆ. ಆ ವಿಶ್ವಾಸ ಬಂದಾಗ ಏನಾಗುತ್ತೆ ಗೊತ್ತಾ? ಆಗ ನಾವು ಎಲ್ಲಿದ್ದೀವಿ, ನಮ್ಮ ಒಂದು ಆ ಅವಸ್ಥೆ ಏನು. ಈಗ ಎಷ್ಟೋ ಜನಕ್ಕೆ ಆದಾಮನಿಂದ ನಾನು ಪಾಪಿ ಅಂತ ಹೇಳಿದಾಗ ಅದು ಯಾರಿಗೂ ಏನೂ ಅನ್ಸಲ್ಲ, ಅದೇನೋ ಬಿಡು, ಏನೋ ಹೇಳ್ತಿದ್ದಾರೆ, ನಾರ್ಮಲ್ ಆಗಿ ಜನರಲ್ ಆಗಿ ಹೇಳ್ತಿದ್ದಾರೆ. ಈಗ ನಿಮ್ಗೆ ಯಾರಿಗಾದ್ರೂ ಅನಿಸ್ತಾ ಹೋಗ್ಲಿ, ಅಯ್ಯೋ ನಾನು ಪಾಪಿಯಪ್ಪ. ಕೆಲವೊಬ್ರಿಗೆ ಅನ್ಸಿರ್ಬೋದು, ಪ್ರಾರ್ಥನೆಗೆ ಬಂದು ಬಂದು ವಾಕ್ಯಗಳನ್ನ ಕೇಳಿ ಕೇಳಿ. ಬಟ್ ನಾನು ಅದನ್ನ ಹೇಳುವಾಗ ಎಷ್ಟು ಜನಕ್ಕೆ ಅದು ನಿಜವಾಗ್ಲೂ ಇಲ್ಲಿ ಸ್ಟ್ರೈಕ್ ಆಯ್ತು, ಅಯ್ಯೋ ನಾನು ಪಾಪಿನಾ ಅಂತ. ಒಂದ್ಸರಿಗೆ ಅದು ಆಗಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಒಂದ್ಸರಿಗೆ ಏನೂ ಆಗಲ್ಲ. ಬೀಜ ಹಾಕಿದ ತಕ್ಷಣ ನಾಳೆನೆ ಗಿಡ ಎಲ್ಲ ಬಂದ್ಬಿಡುತ್ತಾ, ಹೂವು ಎಲ್ಲ? ಏನಾಗಬೇಕು? ಟೈಮ್ ಬೇಕು ಅದಕ್ಕೆ, ಹೌದಲ್ವಾ? ಅಂದರೆ ಮೊದಲು ನಮ್ಮ ಟೈಮ್ ಇದಕ್ಕೆ ಕೊಡಬೇಕು. ನಮ್ಮ ಬ್ಯುಸಿ ಲೈಫನ್ನು ಸ್ವಲ್ಪ ಸ್ಟಾಪ್ ಮಾಡಿ, ಅದಕ್ಕೆ ಸ್ವಲ್ಪ ಫುಲ್ ಸ್ಟಾಪ್ ಹಾಕಿ, ಇದಕ್ಕೆ ನಾವು ಯಾವಾಗ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಆ ವಾಕ್ಯ ನಮ್ಮಲ್ಲಿ ಕೇಳ್ತಾ 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 ಕೇಳ್ತಾ, ಈಗ ನಾವು ಕೇಳಿಸ್ಕೊಂಡ್ವಿ, ನಮ್ಮ ನಮ್ಮ ಕಣ್ಣೇ ಕತ್ತಲೆ ಆದರೆ ಏನಾಗುತ್ತಂತೆ, ಎಷ್ಟು ಕರಾಳ ಕತ್ತಲೆ ಅದಾಗಿರ್ಬೋದು, ನಮ್ಮ ಕಣ್ಣು ಕಾಣುವಾಗ ಆ ದೇವರ ಕಾಂತಿ ಏನಂತೇಳಿ ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ವಾಕ್ಯನೇ ಆ ಬೆಳಕನ್ನ ಉಂಟು ಮಾಡೋದು. ಅದಕ್ಕೆ ಪ್ರಾರ್ಥನೆ ಮಾಡೋದು. 119ನೇ ಕೀರ್ತನೆಯಲ್ಲಿ ನಾವು ಕೇಳಿಸ್ಕೊಂಡ್ವಿ ಅಲ್ವಾ, ಈ ಶಾಸ್ತ್ರದ ಮಹಿಮೆಯನ್ನ ನಾನು ನೋಡುವಂತೆ ನನ್ನ ಕಣ್ಣಲ್ಲಿರುವಂತ ಅಂಧತೆಯನ್ನ ತೆಗೆದುಬಿಡಿ, ಆ ಬ್ಲೈಂಡ್ನೆಸ್ ಅದನ್ನ ತೆಗೆದುಬಿಡಿ ದೇವ್ರೆ. ಅದು ಯಾವಾಗ ಹೋಗುತ್ತೆ? ಈ ವಾಕ್ಯವನ್ನ ಕೇಳ್ತಾ 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 ಏನಾಗುತ್ತೆ, ನಿಮ್ಮಲ್ಲಿರುವಂತ, ಈಗ ಒಂದು ಬಕೆಟಲ್ಲಿ ಕೆಟ್ಟ ನೀರಿದೆ, ಗಲೀಜ್ ನೀರಿದೆ, ಓಕೆನಾ? ಈಗ ಆ ಒಂದು ಗಲೀಜ್ ನೀರಿರುವಂತ ಒಂದು ಬಕೆಟ್ಗೆ ನೀವು ಹೊಸ ನೀರು ಹಾಕ್ತಾನೇ ಇರಿ. ಆಗ್ತಾ 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 ಏನಾಗುತ್ತೆ, ಆ ಕೊಳೆ ಎಲ್ಲ ಹೊರಗಡೆ ಹೋಗುತ್ತಾ, ಕೊನೆಗೆ ಆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನಮಗೆ ಕಾಣ್ಲಿಕ್ಕಾಗುತ್ತೆ. ಅದೇ ರೀತಿ ಪ್ರಿಯರ, ನಮ್ಮ ಒಳಗಡೆ ಇರುವಂತ ಆ ಡೆತ್, ಆ ಪಾಪ, ಏನೆಲ್ಲ ದೇವರಿಗೆ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವೋ, ಅದು ನನ್ನಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾನು ಏನು ಮಾಡಬೇಕು? ವಾಕ್ಯಗಳನ್ನ ಕೇಳ್ತಾ ಇರಬೇಕು. ಈ ರೀತಿ ಪ್ರಾರ್ಥನೆಗಳಲ್ಲಿ ಬಂದು ವಾಕ್ಯಗಳಿಗಾಗಿ ನಾವು ದಾಹ ಪಡಬೇಕು. ಯೇಸು ಕ್ರಿಸ್ತರ ಹಿಂದೆ ಜನರು ತಂಡವಾಗಿ ಹೋಗ್ತಾ ಇದ್ರಂತೆ, ಗುಂಪು ಗುಂಪುಗಾಗಿ. ಕೆಲವೊಬ್ಬರು ಊಟಕ್ಕಾಗಿ ಹೋಗಿದ್ದಾರೆ, ಕೆಲವೊಬ್ಬರು ಅವರಿಗಾಗಿ ಹೋಗಿದ್ದಾರೆ. ಯಾರೆಲ್ಲ ಯೇಸು ಕ್ರಿಸ್ತರಿಗಾಗಿ ಹೋದ್ರೋ ಅವರೆಲ್ಲ ಸಾಕ್ಷಿಗಳಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರು ನಮ್ಮನ್ನ ಕರೆದಿರೋದು ನಾವು ಸುಮ್ಮನೆ ಕ್ರೈಸ್ತರಾಗಿ ಇಲ್ಲಿ ಬದುಕಿ ಸಾಯ್ಲಿಕ್ಕೆ ಅಲ್ಲ. ಆ ಬೆಳಕನ್ನ ನಾವು ಅನುಭವಿಸಿ, ಎಷ್ಟೋ ಜನ ಕತ್ಲಲ್ಲಿದ್ದಾರೆ, ಇದಾರಾ? ಯೇಸು ಕ್ರಿಸ್ತರು ಗೊತ್ತಿಲ್ಲದೆ ಅನೇಕ ಸಂಪ್ರದಾಯಗಳಲ್ಲಿ, ಮೂಢನಂಬಿಕೆಗಳಲ್ಲಿ, ಯಾವ್ದ್ಯಾವ್ದೋ ಗೊಡ್ಡು ಆಚಾರಗಳಲ್ಲಿ ಇದಾರಾ? ಅವ್ರನ್ನೆಲ್ಲ ಹೊರ ತರಬೇಕು. ಯಾರೆಲ್ಲ ಆ ನಾಶನದ ಹಾದಿಯಲ್ಲಿದ್ದಾರೋ
ಯಾರೆಲ್ಲ ಆ ನರಕದ ಹಾದಿಯಲ್ಲಿದ್ದಾರೋ ಅವರನ್ನೆಲ್ಲ ಕೂಡ ನಾವು ತಂದು ಯೇಸು ಕ್ರಿಸ್ತರ ಹಾದಿಗೆ ಬಿಡಬೇಕು ಅಂತೇಳಿ ನಮ್ಮೊಬ್ಬೊಬ್ಬರನ್ನ ಆಯ್ಕೆ ಮಾಡಿರೋದು ಪ್ರಿಯರೇ. ಇದೆಲ್ಲ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇದರಲ್ಲಿ ನಾವು ಸಮಯ ಕಳೆಯುವಾಗ. ದಯವಿಟ್ಟು ಇದಕ್ಕೆ ಟೈಮ್ ಕೊಡಿ. ಇದು ಮಾತ್ರನೇ ಶಾಶ್ವತ. ದೇವ್ರು ಹೇಳ್ತಾರೆ, ಆಕಾಶ ಭೂಮಿ ಕೂಡ ನಾಶ ಆಗಿ ಹೋಗುತ್ತೆ, ಆದ್ರೆ ಉಳಿಯೋದು ಯಾವುದು? ದೇವರ ವಾಕ್ಯ ಮಾತ್ರ. ನಾವು ಆ ಶಾಶ್ವತವಾಗಿದ್ದಕ್ಕೆ ನಾವು ಟೈಮ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾವ ಗ್ಯಾರಂಟಿ ಇದೆ ಏಸು ಮುಂದೆ ನಾನು ನಿಲ್ಲಲಿಕ್ಕಾಗುತ್ತೆ ಅಂತೇಳಿ? ಯಾವ ಗ್ಯಾರಂಟಿಲಿ ನಾವು ಬದುಕ್ತಾ ಇದ್ದೀವಿ? ನಮಗೆ ಭಯ ಬರಬೇಕು. ನಾವು ನರಕಕ್ಕೆ ಹೋಗ್ತೀವಿ ಅಂತಲ್ಲ ಭಯ. ಏಸು ಕ್ರಿಸ್ತರು ಇಷ್ಟು ಮಾಡಿದಾರಲ್ವಾ, ನಾನು ಏನ್ ಮಾಡಕ್ ಆಗ್ತಾ ಇಲ್ವಲ್ಲ ಏಸು ಕ್ರಿಸ್ತರಿಗೋಸ್ಕರ? ಅವ್ರ ಪ್ರಾಣನೇ ಕೊಟ್ಬಿಟ್ಟಿದ್ದಾರೆ. ಅದಕ್ಕಿಂತ ಮಿರಾಕಲ್ ಏನಾದ್ರೂ ಬೇಕಾ ನಿಮ್ ಜೀವನದಲ್ಲಿ? ಯೇಸುನೇ, ದೇವರ ಪುತ್ರನೇ ಈ ಭೂಮಿಗೆ ಬಂದು ನಮಗೋಸ್ಕರ ಏನ್ ಮಾಡಿದ್ದಾರೆ? ಅವರ ರಕ್ತವನ್ನ ಸುರಿಸಿ ಆ ಒಂದು ರಕ್ತಕ್ಕೆ ನಮ್ಮನ್ನ ಕೊಂಡುಕೊಂಡಿದ್ದಾರೆ. ಅಂದ್ರೆ ಯಾವ ಪಾಪಕ್ಕೂ, ಯಾವ ಅಪರಾಧಕ್ಕೂ, ಯಾವ ಸೈತಾನನಿಗೂ ಕೂಡ ನಮ್ಮ ಮೇಲೆ ಏನಿಲ್ಲ? ಜಯ ಇಲ್ಲ, ಅಧಿಕಾರ ಇಲ್ಲ. ಆ ರೀತಿಯ ಒಂದು ಸಂಪೂರ್ಣ ಅಂದ್ರೆ ಒಂದೇ ಕಾಲಕ್ಕೆ ನಮ್ಗೆ ಆ ಒಂದು ಬಿಡುಗಡೆನ ಕೊಟ್ಬಿಟ್ಟಿದ್ದಾರೆ. ಒಂದೇ ಸಾರಿಗೆ ಆ ಬಿಡುಗಡೆನ ಕೊಟ್ಬಿಟ್ಟಿದ್ದಾರೆ. ಪ್ರಿಯರೇ, ಇದೆಲ್ಲ ನಾನು ಹೇಳುವಾಗ ನಿಮ್ಗೆ ಒಂದು ಸ್ಟೋರಿ ತರ ಅನ್ಸ್ಬೋದು. ಬಟ್ ನೀವು ಇದರಲ್ಲಿ ಕುಳಿತು ಇದನ್ನ ನೀವು ಓದ್ತಾ ಓದ್ತಾ ಆಗ ದೇವರು, ಆ ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡ್ತಾರೆ ಆ ಅನುಭವವನ್ನ ಪಡೀಲಿಕ್ಕೆ. ಆಗ ನಮ್ಮಲ್ಲಿ ಒಂದು ಪಶ್ಚಾತ್ತಾಪ ಉಂಟಾಗುತ್ತಲ್ವಾ, ನಾನು ಏನಾಗಿದ್ದೀನಿ ಈಗ ಅಂತೇಳಿ. ಆ ಪಶ್ಚಾತ್ತಾಪ ಬಂದಾಗ ಆ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮಲ್ಲಿ ಪಶ್ಚಾತ್ತಾಪನೇ ಇಲ್ಲ. ಯಾರಿಗಾದ್ರೂ ನೋವಿದೆಯಾ ಅಟ್ಲೀಸ್ಟ್? ಅಯ್ಯೋ, ಏಸು ಕ್ರಿಸ್ತರಿಗೆ ನಾನು ಟೈಮ್ ಕೊಡ್ತಾ ಇಲ್ಲ, ಏಸು ಕ್ರಿಸ್ತರು ಹೇಳಿದಂತೆ ನಾನು ಟ್ರೈ ಕೂಡ ಮಾಡ್ತಾ ಇಲ್ಲ ಜೀವನ ಮಾಡ್ಲಿಕ್ಕೆ ಅಂತೇಳಿ. ಇರಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಏನಿದೆ? ಸಾವಿದೆ. ನಾವು ಕೇಳಿಸ್ಕೊಂಡ್ವಲ್ಲ, ಆ ಅನ್ಯೋನ್ಯತೆಗೆ ನಾವು ಬರುವ ತನಕ ದೇವ್ರು ಈಗಾಗಲೇ ನಮ್ಮನ್ನ ಅನ್ಯೋನ್ಯತೆಗೆ ಕರೆದಿದ್ದಾರೆ. ಇನ್ನ ಕರೀತಾರೆ ಅಲ್ಲ, ಈಗಾಗಲೇ ನಮ್ಮನ್ನ ಕರೆದಾಯ್ತು ದೇವ್ರು. ಅದೇ ಇಲ್ಲಿ ಹೇಳ್ತಾ ಇರೋದು 1 ಕೊರಿಂಥಿ 1:9 ತಮ್ಮ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಗಾಡ್ ಇಸ್ ಫೇತ್ಫುಲ್ ಅವರ ಪ್ರಾಮಿಸಸ್ ಅಲ್ಲಿ. ಬಟ್ ನಾನು ಈ ಒಂದು ಕರೆಗೆ ನಾನು ಎಷ್ಟು ಹೋಗೊಡ್ತಾ ಇದ್ದೀನಿ? ಪ್ರಿಯರೇ, ಇದನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಈ ರಾತ್ರಿ ದೇವರು ನಿಮ್ಮನ್ನ ಸುಮ್ಮನೆ ಏನೋ ಒಂದು ಹೇಳಿ ಇಲ್ಲಿ ಬಂದು ನಿಮ್ಗೊಂದು ಸೌಖ್ಯ ಕೊಡ್ಲಿಕ್ಕೋ ಅಥವಾ ನಿಮ್ಗೊಂದು ಸಾಂತ್ವನ ಹೇಳಿ ಕಳಿಸ್ಲಿಕ್ಕೋ ಇಲ್ಲಿ ಕರೆದಿಲ್ಲ. ಆ ರೀತಿ ಮಾಡ್ಬೋದು. ಈಗ ರಕ್ತಸ್ರಾವಶ್ರೀ ಬಂದ್ರು ಅಲ್ವಾ? ರಕ್ತಸ್ರಾವಶ್ರೀ ಯಾವ್ದಕ್ಕಾಗಿ ಪ್ರಾರ್ಥನೆ ಮಾಡಿದ್ಲು? ಅವರ ಉಡುಪಿನ ಅಂಚನ್ನ ಮುಟ್ಟಿದ್ರೆ ಸಾಕು, ನಾನು ಗುಣ ಹೊಂದುತ್ತೀನಿ ಅಷ್ಟೇ. ಈಗ ಅವಳು ಹೃದಯದ ಕತೆ ಏನು? ಅವಳ ರಕ್ಷಣೆಯ ಕತೆ ಏನು? ನಾವು ಎಷ್ಟೋ ಜನ ಆ ರಕ್ತಸ್ರಾವಶ್ರೀ ತರ ಬರ್ತೀವಿ ಅಲ್ವಾ? ಈ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬಂದ್ರೆ ಸಾಕು ದೇವ, ಆಮೇಲೆ ಬರಲ್ಲ ಅಂತ ದೇವ್ರು ಎಲ್ಲೂ ಬರ್ದಿಲ್ಲ. ಇದರಿಂದ ನೀನು ಮುಕ್ತಿ ಪಡ್ಕೊಂಡ್ರೆ ಇನ್ನೇನು ನಿನ್ಗೆ ಆಗಲ್ಲ ಅಂತ ಎಲ್ಲೂ ಬರ್ದಿಲ್ಲ. ದೇವ್ರು ಇನ್ನೂ ಏನ್ ಹೇಳ್ತಾರೆ ಗೊತ್ತಾ? ಈ ಕಷ್ಟ ಸಂಕಟಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಎಲ್ಲೋದ್ರೂ ಹೊತ್ಕೊಂಡು ಹೋಗ್ಬೇಕು ನೀವು. ಕ್ರೈಸ್ತರಿಗೆ ಈ ಕಷ್ಟ ಸಂಕಟಗಳು, ಅವಮಾನಗಳು ಕಟ್ಟಿಟ್ಟ ಬುತ್ತಿ. ಸಾಯೋ ತನಕ ನೀವು ಅದನ್ನ ಹೊತ್ಕೊಂಡು ಹೋಗ್ಲೇಬೇಕು. ಆದ್ರೆ ಯೇಸು ಕ್ರಿಸ್ತರು ನಮ್ ಜೊತೆ ಇರ್ಬೇಕಾದ್ರೆ ಅದು ನಮ್ಗೆ ಹೊರೆ ಅನ್ಸಲ್ಲ. ಪ್ರೀಸ್ ದ ಲಾರ್ಡ್. ಅವರ ಹೊರೆ ಏನಾಗಿದೆ? ಸುಗಮ. ಅವರ ಹೊರೆ ಏನಾಗಿದೆ? ಈ ಲೋಕದ ಹೊರೆ ಏನಾಗಿದೆ? ನಮ್ಗೆ ಭಾರ. ಸುಗಮವಾಗಿರುವಂತ ಯೇಸು ಕ್ರಿಸ್ತರನ್ನ ನಾವು ಹೊತ್ಕೊಳ್ಳೋಣ ಅಲ್ವಾ? ದೇವರು ಆಹ್ವಾನಿಸ್ತಾ ಇದ್ದಾರೆ. ಅವರೆಲ್ಲ ಹೇಳ್ತಿದ್ದಾರೆ, ನನ್ನಿಂದ ಕಲೀರಿ ನೀವು ಅಂತ ಹೇಳ್ತಾರೆ. ಅದೇ ವಾಕ್ಯದಲ್ಲಿ ಮುಂದುವರಿಸಿ, ನನ್ನಿಂದ ನೀವು ಕಲೀರಿ. 11:29 28 ಮತ್ತಾಯ ಓದೋಣ ಒಂದ್ಸರಿ. ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 11 ವರ್ಸ್ 28. ನಾನು ವಿನಯಶೀಲನು, ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ಪ್ರಿಯರೇ, ಹಗುರ. ನೋಡಿ, ದೇವರು ನಮ್ಮನ್ನ ಕರೆದಿರೋದು ವಿಶ್ರಾಂತಿಯಿಂದ ಜೀವಿಸ್ಲಿಕ್ಕೆ, ಶಾಂತಿಯಿಂದ ಜೀವಿಸ್ಲಿಕ್ಕೆ. ಆದ್ರೆ ನಾವೆಲ್ಲರೂ ಕೂಡ ರೆಸ್ಟ್ಲೆಸ್ ಆಗಿದ್ದೀವಿ, ಹೌದಾ? ನಮ್ಗೆ ಶಾಂತಿನೇ ಇಲ್ಲ. ಈ ಲೋಕಕ್ಕೆ ಹಿಂದೆ ಹೋಗಿ ಹೋಗಿ, ಮನುಷ್ಯರ ಹಿಂದೆ ಹೋಗಿ ಹೋಗಿ, ದುಡ್ಡಿನ ಹಿಂದೆ ಹೋಗಿ 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 ನಮ್ಗೆ ಸಮಾಧಾನನೇ ಇಲ್ಲ. ನೋಡಿ, ದುಡ್ಡೇ ಎಲ್ಲದಕ್ಕೂ ಮೂಲ. ಎಲ್ಲಾ ಸಮಸ್ಯೆಗಳಿಗೂ ಮೂಲ ಏನು ಅಂತ ಹೇಳಿದ್ರೆ ಅದು ದುಡ್ಡೇ ಆಗಿರುತ್ತೆ. ಅದಕ್ಕೆ ದೇವರು ಹೇಳ್ತಾರೆ ತಿಮೋತಿಗೆ ಬರೆದ ಪತ್ರನಲ್ಲಿ, ಭಕ್ತಿಯಲ್ಲಿ ಇರುವುದರಲ್ಲಿ ತೃಪ್ತನಾಗಿರುವನು, ಭಕ್ತಿಯಲ್ಲಿ ನಿಜಕ್ಕೂ ಶ್ರೀಮಂತನು. ಕ್ರೈಸ್ತರಾಗಿರುವ ನಾವು ಇರುವುದರಲ್ಲಿ ತೃಪ್ತಿಯಾಗಿರೋದನ್ನ ಕಲಿಬೇಕು ಪ್ರಿಯರೇ, ಕಲಿಬೇಕು. ನಾವು ಯಾವಾಗ ನನ್ಗಿದ್ ಸಾಕಾಗಿಲ್ಲ, ಇನ್ನೂ ಅದು ಬೇಕು ಅಂತ ಹೇಳ್ತೀವೋ ಅದು ದೇವರಿಂದ ಬಂದದಲ್ಲ, ಅದು ಸೈತಾನನಿಂದ ಬಂದಿದ್ದು. ದೇವ್ರು ಹೇಳ್ತಾರೆ, ಯಾಕೆ ಚಿಂತೆ ಮಾಡ್ತೀರಾ ಬಟ್ಟೆಗಾಗಿ? ಯಾಕೆ ಚಿಂತೆ ಮಾಡ್ತೀರಾ? ಈಗ ಆಕಾಶದಲ್ಲಿರೋ ಪಕ್ಷಿಗಳನ್ನ ನೀವು ನೋಡಲ್ವಾ? ಅದೇನಾದ್ರೂ ಉಳುತ್ತಾ, ಅದೇನಾದ್ರೂ ದುಡಿಮೆ ಮಾಡುತ್ತಾ? ಅದನ್ನ ಪೋಷಿಸ್ತಾ ಇದ್ದೀನಲ್ವಾ? ಅದನ್ನೇ ನಾನು ಪೋಷಿಸುವಾಗ
ನನ್ನ ಕೈಯಾರೆ ನಾನು ಉಂಟು ಮಾಡಿದ್ದೀನಿ. ದೇವ್ರು ನಮ್ಮನ್ನ ಹೇಗೆ ಉಂಟು ಮಾಡಿದ್ರು ಪ್ರಿಯರೇ? ಯಾವ ರೀತಿ ಉಂಟು ಮಾಡಿದ್ರು? ಕೈಯಾರೆ ಉಂಟು ಮಾಡಿದ್ರು. ಮನುಷ್ಯನಾಗ್ಲಿ ಅಂತೇಳಿ ಉಂಟು ಮಾಡಿದ್ರಾ? ಅವರ ಕೈಯಾರೆ ಉಂಟು ಮಾಡಿದ್ರು. ಅಂದ್ರೆ ಆ ಪಕ್ಷಿಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ದೇವರು ಕೊಡುವಾಗ ನನಗೆ ಮತ್ತೆ ನಿಮ್ಗೆ ಇನ್ನೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಅಗತ್ಯವಾದಕ್ಕೆ ಮಾತ್ರ ದುಡಿಯೋಣ ಸಾಕು. ಯೇಸುವನ್ನ ಬಿಟ್ಟು ದುಡಿಯೋಷ್ಟು ಯಾಕೆ ನಮ್ಗೆ ಬೇಕು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಒಂದು ಕಾರ್ಯಗಳೇ ನಮ್ಮನ್ನ ದೇವರಿಂದ ದೂರ ತಳ್ತಾ ಇರೋದು. ಆಗ್ಲೇ ಕೇಳಿಸ್ಕೊಂಡ್ವಿ ಅಲ್ವಾ? ಈ ಲೋಕದ ಈ ದೈಹಿಕ ದುರಿಚ್ಛೆ, ಕಣ್ಣಿನ ಕಾಮುಕತೆ, ಈ ಐಶ್ವರ್ಯದ ಅಹಂಭಾವ, ಇದು ಯಾವ್ದ್ರಲ್ಲೂ ಕೂಡ ಪಿತನಿಗೆ ಒಲವಿಲ್ಲ. ನನಗೆ ಒಲವಿದೆ ಅಂದ್ರೆ ನನಗೂ ಕೂಡ ಪಿತನಲ್ಲಿ ಇಂಡೈರೆಕ್ಟ್ ಆಗಿ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ನನಗೂ ಕೂಡ ಯಾರಲ್ಲಿ ಒಲವಿಲ್ಲ? ಪಿತನಲ್ಲಿ ಒಲವಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಈ ರಾತ್ರಿ ದೇವ್ರು ನಮ್ಮನ್ನ ಒಂದಕ್ಕೆ ಮಾತ್ರ ಕರೀತಾ ಇದ್ದಾರೆ, ನನ್ನ ಅನ್ಯೋನ್ಯತೆಗೆ ನೀವು ಬನ್ನಿ. ನಿಮ್ಮಲ್ಲಿರುವಂತ ಆ ಸಾವು ಹೋಗಿ ಮತ್ತೆ ಆ ಸತ್ಸಂಬಂಧಕ್ಕೆ ನಾವು ಯಾವಾಗ ಬರ್ತೀವೋ ಆಗ ಈ ಗೋಳಾಟ ಅಂತ ಹೇಳಿದ್ನಲ್ವಾ, ಅದು ಎಫೆಸರಿಗೆ ಬರೆದ ಪತ್ರ 2ನೇ ಅಧ್ಯಾಯದ ಗೋಳಾಟ ನಾನು ಹೇಳಿದ್ದು. ನಮ್ಮ ಈ ಲೋಕದಲ್ಲಿರುವಂತ ಕಷ್ಟ ಸಂಕಟಗಳ ಗೋಳಾಟ ಅಥವಾ ಸಾಲದ ಗೋಳಾಟ ಅಲ್ಲ, ರೋಗದ ಗೋಳಾಟ ಅಲ್ಲ. ಈಗ ನಾವಲ್ಲಿ ಕೇಳಿಸ್ಕೊಂಡ್ವಿ, ಹಿಂದೊಮ್ಮೆ ನಾವೆಲ್ಲರೂ ಕೂಡ ಏನಾಗಿದ್ವಿ? ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಅಪರಾಧದ ನಿಮಿತ್ತ ನಾವೆಲ್ಲರೂ ಕೂಡ ಸತ್ತು ಹೋಗಿದ್ವಿ. ಈ ಲೋಕದ ರೀತಿ ನೀತಿಗಳಲ್ಲಿ ನಾವು ಜೀವಿಸ್ತಾ ಇದ್ವಿ. ಈ ಅಂಧಕಾರದ ಶಕ್ತಿಗಳ ಅದರ ಜೊತೆ ನಾವು ಜೀವಿಸ್ತಾ ಇದ್ವಿ. ಆದ್ರೆ 4ನೇ ಅಧ್ಯಾಯ ವಾಕ್ಯ, ಆದರೆ ಕರುಣಾಮಯ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ನಮ್ಮ ಅಪರಾಧಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನೊಡನೆ ಜೀವಂತರನ್ನಾಗಿ ಮಾಡಿದರು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ರೀತಿ ಮೃತರಾಗಿದ್ದ ನಮ್ಮನ್ನ ನಮ್ಮ ಯಾವುದೇ ಒಂದು ಪ್ರಾರ್ಥನೆ ಇಲ್ಲದೆ, ನಮ್ಮ ಯಾವುದೇ ಒಂದು ಕೊಡುಗೆ ಇಲ್ಲದೆ, ನಾನ್ ಮಾಡ್ದೆ ಇದು ನನಗೆ ಬಂತು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದು ಇಲ್ಲ. ಯಾಕಂದ್ರೆ ನಾವು ಆಗ್ಲೇ ಸತ್ತು ಹೋಗಿದ್ವಿ. ಈಗ ಸತ್ತೋಗಿದ್ದಂತ ಮನುಷ್ಯನಿಗೆ ಏನ್ ಮಾಡಕ್ಕಾಗುತ್ತೆ? ಏನು ಉಸಿರಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ, ನಡಿಯಕ್ಕಾಗಲ್ಲ, ಏನ್ ಕೊಟ್ರು ತಿನ್ನಕ್ಕಾಗಲ್ಲ. ಆ ರೀತಿ ಅಂದ್ರೆ ನಾವು ಸತ್ತಂತ ಅವಸ್ಥೆಯಲ್ಲಿ ಇದ್ದ ನಮ್ಮನ್ನ ಅಪಾರವಾಗಿ ಪ್ರೀತಿಸಿ ದೇವ್ರು ಏನ್ ಮಾಡಿದ್ರು ಗೊತ್ತಾ? ಯೇಸು ಕ್ರಿಸ್ತರ ಮುಖಾಂತರ ನಾನು ಶಿಲುಬೆಯಲ್ಲಿ ಇರ್ಬೇಕಾಗಿತ್ತು, ನಾನು ಸಾಯ್ಬೇಕಾಗಿತ್ತು, ನಾನು ಮುಳ್ಳಿನ ಕಿರೀಟ ಇರಿಸ್ಕೋಬೇಕಾಗಿತ್ತು, ನಾನು ಮೊಳೆಗಳಿಂದ ಒಡಿಸ್ಕೋಬೇಕಾಗಿತ್ತು, ನಾನು ಉಗ್ಗಿಸ್ಕೊಳ್ಬೇಕಾಗಿತ್ತು, ನಾನು ಅವಮಾನ ಪಡಬೇಕಾಗಿತ್ತು, ನನ್ನನ್ನು ನಗ್ನಳನ್ನಾಗಿ ಮಾಡಬೇಕಾಗಿತ್ತು. ಯಾಕಂದ್ರೆ ಪಾಪ ಮಾಡಿದ್ಯಾರು? ನಾನು. ಇದೆಲ್ಲವನ್ನ ನನಗೆ ಕೊಡಬೇಕಾದ ನನ್ನನ್ನು ಬಿಟ್ಟು ದೇವರು ನನ್ನ ಜಾಗದಲ್ಲಿ ಯೇಸು ಕ್ರಿಸ್ತರನ್ನ ಕಳುಹಿಸಿದ್ರು. ತಂದೆಯಾದ ದೇವರು ನಮ್ಮನ್ನ ಅಷ್ಟಾಗಿ ಪ್ರೀತಿಸಿದ್ರು. ದಿಸ್ ಇಸ್ ದ ಸೈನ್ ಆಫ್ ಲವ್. ಈ ತಂದೆ ದೇವರ ಪ್ರೀತಿಯ ಒಂದು ಚಿಹ್ನೆ ಪ್ರಿಯರೇ. ಚಿಹ್ನೆ ಅಂತ ಹೇಳಕ್ಕೆ ಅವರೇ ಪ್ರೀತಿ. ಆ ಪ್ರೀತಿಯನ್ನ ಯೇಸು ಕ್ರಿಸ್ತರ ಮುಖಾಂತರ, ಅವರ ಸುರಿಸಿದ ರಕ್ತಧಾರೆಯ ಮುಖಾಂತರ ಈ ಒಂದು ಭೂಮಿಗೆ ಕಳುಹಿಸಿ ನಮ್ಮನ್ನ ಅಪಾರವಾಗಿ ಪ್ರೀತಿಸಿ ನಾವು ಸತ್ತಂತ ನಮ್ಮ ಒಂದೊಂದು ಆತ್ಮಕ್ಕೆ ನಮಗೆ ಜೀವವನ್ನ ಕೊಟ್ರು. ಇದನ್ನ ನೀವು ವಿಶ್ವಾಸಿಸ್ಬೇಕು. ನಾವು ಅನೇಕ ಬ್ರದರ್ಸ್ ಅನ್ನ ವಿಶ್ವಾಸ ಮಾಡ್ತೀವಿ, ಹೌದೋ ಇಲ್ವೋ? ಅನೇಕ ಅದ್ಭುತಗಳನ್ನ ವಿಶ್ವಾಸ ಮಾಡ್ತೀವಿ. ಇದು ಮಾಡಿದ್ರೆ ಹಾಗೆ, ಅದನ್ನೆಲ್ಲ ನಾವು ವಿಶ್ವಾಸ ಮಾಡ್ಬೇಕು. ಅದನ್ನ ಅನ್ಯ ಜನರು, ಪರಕೀಯರು ವಿಶ್ವಾಸ ಮಾಡ್ತಾರೆ. ನಾವು ಪರಕೀಯರು ದೇವರ ಮಕ್ಕಳು. ನಾವು ವಿಶ್ವಾಸ ಇಡಬೇಕಾಗಿದ್ದು ಯೇಸು ಕ್ರಿಸ್ತರಲ್ಲಿ. ಪರಕೀಯರಿಡುವಂತ ಆ ಒಂದು ಕಾರ್ಯಗಳಲ್ಲಿ ಅಲ್ಲ. ಅಲ್ಲಿ ಏನು ಆಯ್ತು, ಇಲ್ಲಿ ಏನು ಆಯ್ತು, ಅಲ್ಲೇನೋ ಮಿರಾಕಲ್ ಆಯ್ತು ಅನ್ನುವಾಗ ನಾವು ಓಡ್ತೀವಿ. ಆದ್ರೆ ಈ ರೀತಿ ಜೀವ ಕೊಡುವ ವಾಕ್ಯಗಳು ನಮ್ಗೆ ಸಿಗ್ತಾ ಇದೆ ಅನ್ನುವಾಗ ನಾವು ಎಷ್ಟು ಆಸಕ್ತಿ ತೋರಿಸ್ತೀವಿ. ಜೀವ ಇರೋದು ಈ ವಾಕ್ಯಗಳಲ್ಲೇ, ಜೀವ ಇರೋದು ಈ ಯೇಸು ಕ್ರಿಸ್ತನಲ್ಲೇ, ಆ ಯೇಸುವಿನ ರಕ್ತದಲ್ಲೇ. ಪ್ರೈಸ್ ದ ಲಾರ್ಡ್. ಈ ವಾಕ್ಯಗಳನ್ನ ನಾವು ಕೇಳಿಸ್ತಾ ಆಗ ನಮ್ಮಲ್ಲಿ ಆಗ್ಲೇ ನಾನು ಹೇಳಿದ್ನಲ್ವಾ, ಅನ್ಯೋನ್ಯತೆಯಿಂದ ಹೊರಗಡೆ ಹೋಗಿದ್ವಿ. ಆ ಪಾಪಕ್ಕೆ ಒಳಗಾಗಿ, ಅಪರಾಧಕ್ಕೆ ಒಳಗಾಗಿ, ಆ ಅವಿಧೇಯತೆಯ ನಿಮಿತ್ತ, ಒಂದು ಮಾನವ ಮಾಡಿದ ಆ ಪಾಪದ ಅವಿಧೇಯತೆಯ ನಿಮಿತ್ತ ನಾವೆಲ್ಲರೂ ದೇವರ ಅನ್ಯೋನ್ಯತೆಯಿಂದ ದೂರವಾಗಿದ್ದೀವಿ ಅಲ್ವಾ? ಇದರಿಂದ ದೇವರು ನಮಗೆ ಮತ್ತೆ ನಮ್ಮನ್ನ ಅನ್ಯೋನ್ಯತೆಗೆ ಕರೀತಾರೆ. ಈ ಜೀವ ಬಂದಾಗ ಮಾತ್ರನೇ, ಈಗ ಸತ್ತ ಹಣ ಎದ್ದಾಗ ಮಾತ್ರನೇ ಅಲ್ವಾ ಅದ್ರ ಜೊತೆ ನಾವು ಏನಾದ್ರೂ ಮಾತಾಡಕ್ಕಾಗೋದು, ಏನಾದ್ರೂ ಒಂದು ಸಂಬಂಧ ಇಟ್ಕೊಳ್ಳಿಕ್ಕಾಗೋದು. ನಾವು ಸತ್ತಾಗ ಈ ಅನ್ಯೋನ್ಯತೆಗೆ ಬರ್ಲಿಕ್ಕಾಗಲ್ಲ. ಆದ್ರೆ ಯೇಸು ಕ್ರಿಸ್ತರು ಯಾವುದೇ ಒಂದು ನಾನ್ ಮಾಡ್ದೆ ಅಂತ ಅನ್ನೋದು ಏನು ಇಲ್ದೇನೆ ಸಂಪೂರ್ಣವಾಗಿ ಸತ್ತಂತ ನನ್ನನ್ನ ಅವರೇ ಬಂದು ನನ್ನನ್ನ ಬದುಕಿಸಿ ಜೀವ ಕೊಟ್ಟು ಪುನಃ ನಾವೇನು ಅನ್ಯೋನ್ಯತೆಯಿಂದ ದೂರ ಹೋಗಿದ್ವೋ ಅದಕ್ಕೆ ನಮ್ಮನ್ನ ಒಟ್ಟು ಸೇರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಇದರಲ್ಲಿ ವಿಶ್ವಾಸ ಇಟ್ಟು ನೀವು ಯಾವಾಗ ಜೀವನ ಮಾಡ್ತೀರೋ ಆಗ ಮಾತ್ರನೇ ಈ ಅನ್ಯೋನ್ಯತೆಗೆ ನೀವು ಬರ್ಲಿಕ್ಕಾಗೋದು. ಸುಮ್ಮನೆ ಅನ್ಯೋನ್ಯತೆ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನಾವೇನೋ ಪೂಜೆ ಪುನಸ್ಕಾರ ಮಾಡ್ತಾ ಇದೀವಿ, ಹಬ್ಬ ಹರಿದಿನಗಳನ್ನ ಮಾಡ್ತಾ ಇದೀವಿ,
ಎಲ್ಲ ರೀತಿ ಇವಾಗ ಚರ್ಚಲ್ಲಿ ಏನೆಲ್ಲ ಅನೌನ್ಸ್ ಮಾಡ್ತಾರೋ ಅದೆಲ್ಲ ಮಾಡ್ತಾ ಇದೀವಿ. ಮನೇಲಿ ಎಲ್ಲ ಸಂಪ್ರದಾಯಗಳು ಪರಂಪರೆಯಿಂದ ಫಾಲೋ ಅದೆಲ್ಲ ಅನ್ಯೋನ್ಯತೆ ಅಲ್ವೇ ಅಲ್ಲ. ಎಲ್ಲೂ ಹೇಳಿಲ್ಲ ದೇವರು. ಈಗ ದೇವ್ರು ಹೇಳಿದ್ರೆ ಅದನ್ನ ಅನ್ಯೋನ್ಯತೆ ಅಂತ ನಾವು ಹೇಳ್ಬೋದಾಗಿತ್ತು. ಆ ಅನ್ಯೋನ್ಯತೆ ಅಲ್ಲ. ಆ ಅನ್ಯೋನ್ಯತೆ ಅಲ್ಲ. ಯಾವಾಗ ನೀವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಬರ್ತೀರಾ ಅಲ್ವಾ, ನೀವು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಆ ಹಿಂದಿನ ಸತ್ತಂತ ಅವಸ್ಥೆಯನ್ನ ಬಿಟ್ಟು ಜೀವವನ್ನ ಪಡ್ಕೊಂಡು ನೀವು ಬಂದು ಆ ಜೀವವನ್ನ ಪಡ್ಕೊಂಡಾಗ ನಿಮ್ಗೆ ಯೇಸು ಹೇಳೋದು ಕೇಳಿಸುತ್ತೆ. ಆ ಜೀವವನ್ನ ಪಡ್ಕೊಂಡಾಗ ಯೇಸು ಕ್ರಿಸ್ತರನ್ನೇ ಸಂಬಂಧ ಇಟ್ಕೊಳಕ್ಕಾಗುತ್ತೆ. ಯಾಕೆಂದ್ರೆ ಯೇಸು ಕ್ರಿಸ್ತರು ಸತ್ತ ದೇವರಲ್ಲ. ಅವರು ಮರನ, ಯೇಸು ಕ್ರಿಸ್ತರು ಕಲ್ಲಾಗಿದ್ದಾರಾ, ಅಥವಾ ಯಾವುದೋ ಒಂದು ಬೆಟ್ಟ ಆಗಿದ್ದಾರಾ, ಅಥವಾ ಯಾವುದೋ ಒಂದು ಗೋಡೆಗೆ ನೇತಾಕಿರುವಂತ ಒಂದು ಫೋಟೋ ಆಗಿದ್ದಾರಾ? ಅಲ್ಲ. ಅವರು ಜೀವಿಸುವ ದೇವರು. ಹೌದಾ? ಅವರು ಜೀವಿಸುವ ದೇವರು. ಈಗ ನಿನ್ನೆ ಇದ್ದಾಗೆ ಇವತ್ತಿದ್ದಾರೆ, ಇವತ್ತಿರುವಾಗೆ ನಾಳೆ ಇದ್ದಾರೆ. ಹೌದಾ? ಸೊ ಈ ರೀತಿ ಜೀವಿಸುವ ದೇವರು ನಮ್ಮ ದೇವರಾಗಿರ್ಬೇಕಾದ್ರೆ ನಾವು ಸತ್ತಂತ ಆತ್ಮಗಳಾಗಿ ಇನ್ನೂ ಜೀವಿಸ್ತಾ ಇದ್ದೀವಿ. ಅನ್ಯೋನ್ಯತೆ ಇಲ್ಲದೆ, ಆಗ್ಲೇ ಹೇಳಿದ್ರು ದೇವ್ರು ಇದ್ದಾರೆ, ಇಲ್ಲಿದ್ದಾರೆ. ಅದನ್ನ ನಮ್ಗೆ ನೋಡ್ಲಿಕ್ಕೆ ಆಗ್ತಿದ್ಯಾ? ನೋಡ್ಲಿಕ್ಕೆ ಆಗ್ತಿದ್ಯಾ? ಯಾಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇದೆ ಆ ಒಂದು ನಮ್ಮ ಒಳಗಡೆ ಇರುವಂತ ಸಾವು ಪ್ರಿಯರೇ. ನೀವು ಯಾವಾಗ ಶುಭ ಸಂದೇಶದಲ್ಲಿ ನೀವು ಆ ವಿಶ್ವಾಸವನ್ನ ಇಡ್ತೀರೋ, ದೇವರು ನಿಮ್ಗೆ ಹೊಸ ಜನ್ಮವನ್ನ ಕೊಡ್ತಾರೆ. ಆ ಸತ್ತಂತ ಅವಸ್ಥೆಯಿಂದ ನಿಮ್ಮನ್ನ ಜನ್ಮಕ್ಕೆ ತರ್ತಾರೆ. ಜನ್ಮಕ್ಕೆ ಅಂದ್ರೆ ಏನು? ನೀವು ಹುಟ್ಟಿದ್ರಿ, ಮತ್ತೆ ಯೇಸುವಿನಲ್ಲಿ ಹುಟ್ಟಿದ್ರಿ. ಆ ಶುಭ ಸಂದೇಶವನ್ನ ಕೇಳಿ ದೇವರಲ್ಲಿ ಹುಟ್ಟುವಾಗ ನಿಮ್ಗೆ ಪ್ರಾಣ ಬಂತು, ಜೀವ ಬಂತು. ಆ ಜೀವ ಬಂದಾಗ ಆ ಜೀವ ಇರುವ ಯೇಸು ಜೊತೆ ನಿಮ್ಗೆ ಮಾತಾಡ್ಲಿಕ್ಕಾಗುತ್ತೆ, ಅನ್ಯೋನ್ಯತೆ ಬೆಳೆಸ್ಲಿಕ್ಕಾಗುತ್ತೆ. ಹೌದಾ? ಪ್ರೈಸ್ ದ ಲಾರ್ಡ್. ಈ ಕಾರ್ಯವನ್ನ ಮಾಡ್ಬೇಕು ನಾವು ಕ್ರೈಸ್ತರಾಗಿ. ಈ ಕಾರ್ಯವನ್ನ ನಾವು ನಿಜವಾಗ್ಲೂ ಮಾಡ್ತಾ ಇದೀವ? ನಮ್ಮಲ್ಲಿ ಯಾಕೆ ಗೋಳಾಟ ಇದೆ ಅಂದ್ರೆ ಇದೇ ಕಾರಣ ಪ್ರಿಯರೇ. ನಾವು ಇನ್ನೊಬ್ಬರಿಗೆ ಉದಾಹರಣೆಯಾಗಿ ಜೀವಿಸಬೇಕಾಗಿರುವಂತ ಮಕ್ಕಳು. ಇಸ್ರಾಯೇಲ್ ಮಕ್ಕಳನ್ನ ನಾವು ಆ ಕೆಟ್ಟ ಉದಾಹರಣೆಯಾಗಿ ತಗೊಳ್ತೀವಿ. ಹೌದಾ? ಯಾಕೆ ಅಂದ್ರೆ ದೇವ್ರವ್ರಿಗೆ ಎಷ್ಟು ಅದ್ಭುತಗಳನ್ನ ಮಾಡಿದ್ರು, ಎಷ್ಟು ಪ್ರೀತಿಯನ್ನ ತೋರಿಸಿದ್ರು ಕೂಡ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಅವರನ್ನ ಕಾದ್ರು, ಅವ್ರಿಗೆ ಊಟ ಕೊಟ್ರು ಮರುಭೂಮಿಯಲ್ಲಿ. ನನ್ನ ಮಕ್ಕಳಿಗೆ ಯಾವುದೇ ರೀತಿ ಒಂದು ಏನು ಆಗ್ಬಾರ್ದು ಸಮಸ್ಯೆಯಲ್ಲಿ ಅಂತ ಹೇಳಿ ಅವ್ರನ್ನ ಕಾದ್ರು, ಹಗಲಿರುಳು ಕಾದ್ರು. ಆದ್ರೆ ಅವರು ಕೊನೆಗೆ ದೇವ್ರಿಗೆ ಏನ್ ಮಾಡಿದ್ರು? ಮೋಸ ಮಾಡಿದ್ರು. ಹೌದಾ? ನಾವು ಅದೇ ತರ ಆಗ್ಬೇಕಂತನಾ? ದೇವ್ರು ನಮ್ಮನ್ನ ಕೂಡ ಕರೆದಿರೋದು ಇನ್ನೊಂದು ಇಸ್ರಾಯೇಲ್ ಗುಂಪಾಗಿ ಮಾರ್ಪಡ್ಲಿ ಅಂತಾನ? ಪ್ರೀಸ್ ದ ಲಾರ್ಡ್. ಅವರ ಪ್ರೀತಿಯನ್ನ ನಮ್ಗೆ ಕೊಟ್ಟು ನಮ್ಮನ್ನ ಕರೆದಿರೋದು ಅವರ ಜೊತೆ ಇರ್ಲಿಕ್ಕೆ ಪ್ರಿಯರೇ. ನೀವು ಅವ್ರಿಗೋಸ್ಕರ ಏನೋ ಸಾಧನೆ ಮಾಡಿ ಅಂತಲ್ಲ, ನನ್ನ ಜೊತೆ ಇರಿ. ಅವರು ಹೇಳಿದ ಮಾತನ್ನ ಕೇಳ್ಕೊಂಡಿರಿ. ಮಾರ್ಕನ ಶುಭ ಸಂದೇಶದಲ್ಲೂ ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನ ಕರೆದಿರೋದು ಏನಕ್ಕೆ? ನನ್ನ ಜೊತೆ ಇರ್ಲಿಕ್ಕೆ, ನನ್ನ ಅನ್ಯೋನ್ಯತೆ ಇರ್ಲಿಕ್ಕೆ. ಯಾಕೆ ದೇವರು ನಮ್ಮನ್ನ ಕರೆದು? ದೇವರು ಶಕ್ತಿವಂತರಲ್ವಾ? ದೇವರು ಸರ್ವಶಕ್ತರು. ಅವ್ರಿಗೆ ಬೇರೆ ಏನು ಮಾಡಕ್ ಆಗಲ್ವಾ? ನಾವಿಲ್ಲಾಂದ್ರೆ ಬೇರೆ ಗುಂಪನ್ನ ಉಂಟು ಮಾಡಿ ಅವ್ರ ಜೊತೆ ಇರ್ಲಿಕ್ಕೆ ಆಗಲ್ವಾ? ಆಗುತ್ತೆ, ಅವ್ರಿಗೆಲ್ಲ ಸಾಧ್ಯ ಆಗುತ್ತೆ. ಅವ್ರಿಗೆ ಏನ್ ಮಾಡ್ಲಿಕ್ಕೂ ಆಗುತ್ತೆ. ಅದಕ್ಕೆ ಅವ್ರನ್ನ ಸರ್ವಶಕ್ತರ ಅಂತೇಳಿ ಹೇಳೋದು ನಾವು. ಆದ್ರೆ ಅವ್ರು ನಮ್ಮನ್ನೇ ಯಾಕೆ ಪ್ರಿಯರೇ ಹುಡುಕಿ ಬರ್ತಾ ಇದ್ದಾರೆ? ಒಂದು ದಿನ ಯೋಚನೆ ಮಾಡಿದೀರಾ? ಇದೆಲ್ಲ ಯೋಚನೆ ಯಾವಾಗ ಬರುತ್ತೆ ಗೊತ್ತಾ? ಇದ್ರ ಜೊತೆ ನಾವು ಟೈಮ್ ಕಳೆಯುವಾಗ. ದಯವಿಟ್ಟು ಈ ದಿನ ರಾತ್ರಿ ದೇವ್ರು ನಿಮ್ಗೆ ಹೇಳ್ತಾ ಇರೋದೊಂದೇ, ನೀವು ನನ್ನ ಜೊತೆಯಲ್ಲಿ ಇರ್ಲಿ, ನನ್ನ ಅನ್ಯೋನ್ಯತೆಗೆ ಬನ್ನಿ. ನಿಮ್ಮನ್ನ ನಾನು ಕರೆದಿದ್ದೀನಿ. ಸುಮ್ಮನೆ ಏನೋ ನೀವು ಚರ್ಚ್ಗೆ ಬಂದು ಮನೆಗೆ ಹೋಗಿ ಮತ್ತೆ ನಿಮ್ಮ ಯಥಾ ಪ್ರಕಾರ ನಿಮ್ಮ ಜೀವನ ಜೀವಿಸ್ಕೊಂಡು ಹೋಗೋಕ್ಕಲ್ಲ, ಬಟ್ ನನ್ನ ಅನ್ಯೋನ್ಯತೆಯಲ್ಲಿ ಪ್ರತಿದಿನವೂ ಜೀವಿಸ್ಲಿಕ್ಕೆ. ಯಾಕೆಂದ್ರೆ ದೇವ್ರಿಗೆ ಗೊತ್ತು, ಈ ಒಂದು ಲೋಕ ಕೊಡುವ ಒಂದು ಸಂತೋಷ ಅದು ಶಾಶ್ವತ ಅಲ್ಲ. ಈ ಲೋಕ ಕೊಡುವಂತ ಒಂದು ಆನಂದ ಅದು ಶಾಶ್ವತ ಅಲ್ಲ. ನಾನು ಕೊಡುವ ಆನಂದ ಶಾಶ್ವತ ಅಂತೇಳಿ ದೇವ್ರಿಗೆ ಗೊತ್ತು ಪ್ರಿಯರೇ. ದೇವ್ರು ನಿಮ್ಮಿಂದೆ ಬೀಳ್ತಾ ಇರೋದು, ನನ್ನಿಂದೆ ಬೀಳ್ತಾ ಇರೋದು ದೇವ್ರಿಗೇನು ಉಪಯೋಗ ಆಗ್ಲಿ ಅಂತಲ್ಲ. ಈಗ ನಾನು ಸತ್ತಂತ ಅವಸ್ಥೆಯಲ್ಲೇ ಇದ್ರೆ, ಓಕೆನಾ, ಈ ಒಂದು ಭೌತಿಕವಾಗಿ ನನ್ನ ಪ್ರಾಣ ಇದೆ, ನನಗೆ ಜೀವ ಇದೆ, ಆತ್ಮದಲ್ಲಿ ಸತ್ತು ಹೋಗಿದ್ದೀನಿ. ಈಗ ನಾನು ಒಂದು ದಿನ ಈ ಭೌತಿಕವಾಗಿ ಕೂಡ ಸತ್ತು ಹೋಗ್ತೀನಿ. ನಾನು ಎಲ್ಲೋಗ್ತೀನಿ ಸತ್ತೋದ್ರೆ? ಆತ್ಮದಲ್ಲೂ ಸಾವಾಗಿದೆ ನನಗೆ. ಓಕೆನಾ? ಈಗ ಒಂದು ದಿನ ನಾಳೆ, ಇವಾಗ ಒಂದ್ ವರ್ಷನೋ ಅಥವಾ ಈಗ ನನಗೆ 29-30 ವರ್ಷ, ಇನ್ನೊಂದು 50 ವರ್ಷಕ್ಕೆ ನಾನು ಸತ್ತೋಗ್ತೀನಿ, ಆತ್ಮದಲ್ಲೂ ಸತ್ತೋಗಿದ್ದೀನಿ. ಆಗ ನಾನು ಸತ್ತಾಗ ಎಲ್ಲೋಗ್ತೀನಿ? ನರಕಕ್ಕೆ. ನರಕ ಅಂದ್ರೆ ನಿಮ್ಗೇನೋ ಏನೋ ನರಕ ಬಿಡು ಅನ್ಸುತ್ತೆ. ನರಕ ಅಂದ್ರೆ ಯಾವ ರೀತಿ ನೀವು ನೋಡಿ, ಇವಾಗ ಈ ಲೋಕದಲ್ಲಿ ಒಂದು ಸಣ್ಣ ಕಾಯಿಲೆನೋ ಏನೋ ಒಂದು ಕಷ್ಟ ಬಂದ್ರೇನೆ ನಾವು ಎಷ್ಟು ಗೊಣಗಾಡ್ತೀವಿ. ಹೌದಾ? ನಮ್ಗೆ ಸಹಿಸಕ್ ಆಗಲ್ಲ. ಈ ಕಷ್ಟ ಎಷ್ಟು ದಿನ ಇರ್ಬೋದು? ಇನ್ನೊಂದು 30 ವರ್ಷ, ಇನ್ನೊಂದು 40 ವರ್ಷ. ಬಟ್ ನರಕ ಅಂದ್ರೆ ಅದು ಕಂಪೇರೇ ಮಾಡಕ್ಕಾಗಲ್ಲ. ಅದು ಕಂಪೇರೇ ಮಾಡಕ್ಕಾಗಲ್ಲ. ಈಗ ಆಕಾಶ ಎಷ್ಟು ಮೇಲೆ ಇದೆ ಅಂತ ನಮ್ಗೆ ಅಳಿಲಿಕ್ಕಾಗತ್ತಾ? ಭೂಮಿ ಎಷ್ಟು ಆಳ ಇದೆ ಅಂತೇಳಿ ನಮ್ಗೆ ಅಳಿಲಿಕ್ಕಾಗತ್ತಾ? ಆ ಥರ ನರಕ ಯಾವ ಥರ ಅಂತೇಳಿ ಹೇಳ್ಲಿಕ್ಕಾಗಲ್ಲ ಪ್ರಿಯರೇ. ಆ ರೀತಿ ನರಕದಲ್ಲಿ ಯಾವಾಗಲೂ ಸಾವೇ ಇಲ್ಲದೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ
ಅದನ್ನ ಊಹೆ ಮಾಡ್ಲಿಕ್ಕೆ ಆಗುತ್ತಾ? ಇದ್ರ ಬಗ್ಗೆ ಎಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಥರ ನರಕದಿಂದ ನಮ್ಮನ್ನ ದೇವರು ಬಿಡಿಸಿರೋದು. ಏನೋ ಒಂದು ಚಿಕ್ಕ ರೋಗದಿಂದ, ಸಾಲದಿಂದ ಅಲ್ಲ ನಮ್ಮನ್ನ ಬಿಡಿಸಿರೋದು ದೇವರು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಆ ಒಂದು ಪನಿಷ್ಮೆಂಟನ್ನು ದೇವರು ತಗೊಂಡಿದ್ದಾರೆ. ನನ್ನ ಕೈಲಿ ಆಗಲ್ಲ ಅದ್ ತಗೊಳಕ್ಕೆ, ದೇವ್ರಿಗೆ ಗೊತ್ತು. ನಿಮ್ಮ ಕೈಲಿ ಯಾರ ಕೈಲೂ ಆಗಲ್ಲ ಆ ಪನಿಷ್ಮೆಂಟ್‌ನ ತಗೊಳ್ಳಕ್ಕೆ. ಆದ್ರೆ ದೇವರು ಅದನ್ನ ತಗೊಂಡಿದ್ದಾರೆ. ನನಗೋಸ್ಕರ ಜಜ್ಜರಿತರಾದ್ರು. ಜಜ್ಜರಿತರಂದ್ರೆ ಏನು? ಇವಾಗ ನಾವು ಯಾವ್ದಾದ್ರು ಬೆಳ್ಳುಳ್ಳಿನ ಜಜ್ಜಲ್ವಾ? ಒಂದು ಮನುಷ್ಯನನ್ನ ಜಜ್ಜಿಸ್ಕೊಂಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಯಾರಿಗೋಸ್ಕರ? ಅವರು ದೇವರು, ಮನುಷ್ಯರಲ್ಲ ಅವರು. ದೇವರು ನನಗೋಸ್ಕರ ಬಂದು ಜಜ್ಜರಿತರಾದ್ರಂತೆ. ಅವ್ರ ಮುಖ ಯಾವ ರೀತಿ ಇತ್ತು ಅಂದ್ರೆ ನೋಡೋ ಜನ ಛೀ ಅಂತ ಹೇಳಿ ಹೋಗ್ತಾ ಇದ್ರಂತೆ. ಅಯ್ಯೋ ಇವ್ರ ಮುಖ ನೋಡಕ್ಕೆ ಆಗ್ತಾ ಇಲ್ಲ ನನಗೋಸ್ಕರ. ಆ ಜಾಗದಲ್ಲಿ ನಿಮ್ಮನ್ನ ಹಾಕ್ಕೊಳ್ಳಿ ಶಿಲುಬೆಯಲ್ಲಿ. ಒಂದು ಕ್ಷಣ ನಿಮ್ಮ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಶಿಲುಬೆಯಲ್ಲಿ ನೀವು ಈ ರೀತಿ ಇರೋದು. ಅದು ನಾನು ಇರಬೇಕಾಗಿತ್ತು. ದೇವ್ರು ನನ್ನನ್ನು ಬಿಟ್ಟು ಅವ್ರು ಆ ಜಾಗದ ನನ್ನನ್ನು ತಳ್ಳಿ ದೇವ್ರು ಆ ಜಾಗಕ್ಕೆ ಬಂದರು. ಅವರ ಬೆನ್ನು, ಈಗ ಒಬ್ಬ ರೈತ ಹೊಲವನ್ನ ಉಳ್ತಾನಲ್ವಾ, ಅದನ್ನ ಮಾಡುವಾಗ ಹೆಂಗೆ ಉಳ್ತಾನೆ ಕಂಪ್ಲೀಟ್ ಆಗಿ, ಆ ಥರ ದೇವ್ರ ಬೆನ್ನನ್ನು ಹುತ್ತುಬಿಟ್ಟಿದ್ರಂತೆ ನಮಗೋಸ್ಕರ ಪ್ರಿಯರೇ. ನಾವು ಆ ಸಾವಲ್ಲಿದ್ವಲ್ಲ, ಆ ನರಕದ ಹಾದಿಯಲ್ಲಿದ್ವಲ್ಲ, ಅದು ಬೇಡ ಅಂತೇಳಿ ದೇವರು ಆ ರೀತಿ ಆ ಬೆನ್ನನ್ನ ಆ ಥರ ಉತ್ಸ್ಕೊಂಡ್ರಂತೆ. ಮೊಳೆಗಳು ಒಡ್ಸ್ಕೊಂಡ್ರು. ನೋಡೋರು ನೋಡಕ್ ಆಗ್ತಾ ಇಲ್ವಂತೆ. ಆ ಮುಖ ಅಷ್ಟಾಗಿ ಚಚ್ಚಿ ಹೋಗಿತ್ತು. ನಾವು ಕೆಲವೊಂದು ಆಕ್ಸಿಡೆಂಟ್ಸ್ನ ನೋಡುವಾಗ ಅಯ್ಯೋ ನೋಡಕ್ ಆಗ್ತಾ ಇಲ್ಲಪ್ಪ ಅಂತೀವೋ ಇಲ್ವೋ, ಟಿವಿಯಲ್ಲೆಲ್ಲ ನೋಡುವಾಗ. ಅದೇ ನಮ್ಗೆ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನು ಯೇಸು ಕ್ರಿಸ್ತರ ಆ ಒಂದು ವೇದನೆ, ಆ ಪ್ಯಾಷನ್ ಇನ್ನು ಎಷ್ಟು ಮಾತ್ರ ಇರ್ಬೋದು ಪ್ರಿಯರ. ಇದು ನನಗೋಸ್ಕರ, ಆ ಅನ್ಯೋನ್ಯತೆಗೆ ಬರೋಕ್ಕೋಸ್ಕರ. ಪ್ರೀಸ್ ದ ಲಾರ್ಡ್. ಇದೆಲ್ಲ ನಾವು ಯೋಚನೆ ಮಾಡಬೇಕು. ಇದು ಕ್ರೈಸ್ತರ ಕೆಲಸನೇ ಅದೇ. ಯೇಸು ಕ್ರಿಸ್ತರ ಶಿಲುಬೆಯನ್ನ ಧ್ಯಾನ ಮಾಡೋದು. ಇಷ್ಟು ಜನ ನಾವು ಆ ಶಿಲುಬೆಯನ್ನ ಧ್ಯಾನ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾಕೆ ಗೊತ್ತಾ ಸಮಾಧಾನ ಇಲ್ಲ? ಆ ಯೇಸು ಕ್ರಿಸ್ತರನ್ನ ಬಿಟ್ಟು ಬೇರೆ ಎಲ್ಲವನ್ನ ನಾವು ಧ್ಯಾನ ಮಾಡ್ತೀವಿ. ಹೌದಾ? ಈ ಫ್ಯೂಚರ್ ಹೆಂಗೆ, ನನ್ನ ಮಗ ಹೆಂಗೆ, ಅವ್ರು ಹೆಂಗೆ, ಇವತ್ತೆಂಗೆ, ನಾಳೆ ಹೆಂಗೆ, ನಾಡಿದ್ದೆಂಗೆ, ಊಟ ಹೆಂಗೆ, ಬಟ್ಟೆ ಹೆಂಗೆ, ಹಬ್ಬ ಹೆಂಗೆ, ಎಷ್ಟು ಯೋಚನೆ ಮಾಡ್ತೀವಿ ನಾವು. ಅದಕ್ಕೆ ನಮ್ಮಲ್ಲಿ ಸಮಾಧಾನ ಇಲ್ಲ. ಇಸ್ರಾಯೇಲ್ರು ಅದೇ ಮಾಡಿದ್ದು. ಗೊಣಗಿದ್ರು, ಎಷ್ಟು ತೃಪ್ತಿ ಪಡಿಸಿದ್ರು ಅವ್ರಿಗೆ ತೃಪ್ತಿ ಪಡಕ್ಕಾಗ್ಲಿಲ್ಲ. ದೇವರು ಎಲ್ಲ ಕೊಟ್ರು, ಕಂಪ್ಲೀಟ್ ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಒದಗಿಸಿ ಕೊಟ್ರು. ಆದ್ರೂ ಅವರಲ್ಲಿ ತೃಪ್ತಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ ಯೇಸು ಪ್ರೀತಿ. ಈ ಯೇಸು ಪ್ರೀತಿನ ತಿಳ್ಕೊಳ್ಳಿಕ್ಕೆ ನಮ್ಗೆ ಬೋಧಕರನ್ನ ಕೊಟ್ಟಿದ್ದಾರೆ, ಈ ರೀತಿ ಧ್ಯಾನ ಕೂಟಗಳನ್ನ ಏರ್ಪಡಿಸ್ತಾ ಇದ್ದಾರೆ, ಬೈಬಲ್ಲೇ ಕೊಟ್ಬಿಟ್ಟಿದ್ದಾರೆ ನಮ್ಮ ಕೈಯಲ್ಲಿ. ಆಗ ಅವ್ರಿಗೆ ಬೈಬಲ್ ಇರ್ಲಿಲ್ಲ. ನಮ್ಗೆ ಇನ್ನೆಷ್ಟು ಅರ್ಥ ಆಗ್ಬೇಕು ಆ ಯೇಸುವಿನ ಪ್ರೀತಿ. ಬಟ್ ನಿಜವಾಗ್ಲೂ ನಾವು ಇದರಲ್ಲಿ ಸಮಯ ಕಳೆಯದ ಕಾರಣ ನಮ್ಮ ಜೀವನಗಳು ಗೋಳಾಟದಲ್ಲೇ ಉಳಿದಿದೆ ಪ್ರಿಯರೇ. ಆದ್ರೆ ದೇವರು ನಮ್ಮನ್ನ ಉಂಟು ಮಾಡಿರೋದು ಗೋಳಾಟದಲ್ಲಿ ಇರ್ಲಿಕ್ಕೆಲ್ಲ, ಅವರ ಆನಂದವನ್ನ ಅನುಭವಿಸಿ, ಅವರ ಆನಂದ ತುಂಬಿ ತುಳುಕುವಷ್ಟು ನಮ್ಗೆ ಕೊಡ್ತಾರಂತೆ. ಸಂತ ಪೌಲರು ಅದನ್ನೇ ಅನುಭವಿಸಿದ್ದು. ಅವರು ಎಲ್ಲಾ ಪರಿಸ್ಥಿತಿಗಳಲ್ಲೂ ನಾನು ಸಂತೋಷವಾಗಿರ್ತೀನಿ, ನಾನು ತೃಪ್ತಿಯಾಗಿರ್ತೀನಿ ಅಂದ್ರೆ ಅವ್ರು ಏನೆಲ್ಲ ಪರಿಸ್ಥಿತಿಗಳನ್ನ ಹಾದು ಹೋಗಿದ್ದಾರೆ ಅಂತ ಈ ದೇವರ ವಾಕ್ಯ ನೀವು ಓದುವಾಗ, ಆ ಒಂದು ಪತ್ರಗಳನ್ನ ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. ಏನೆಲ್ಲ ಮಾಡಿದ್ರು, ಎಷ್ಟೆಲ್ಲ ಕಷ್ಟ ಸಂಕಟಗಳನ್ನ ಅನುಭವಿಸಿದ್ರು ಅಂತ. ನಮ್ಗೆ ಒಂದು ಸಣ್ಣ ಮಾತು ಸಹಿಸ್ಲಿಕ್ಕಾಗಲ್ಲ, ಒಂದು ಸಣ್ಣ ಅವಮಾನ ಸಹಿಸ್ಲಿಕ್ಕಾಗಲ್ಲ. ಅದು ಯಾಕೆ? ನಾವು ಮಾಡಿದ ತಪ್ಪಿಗೇನೆ. ಯೇಸು ಕ್ರಿಸ್ತರಿಗೋಸ್ಕರ ಏನು ನಾವು ಅವಮಾನ ಪಡ್ತಾ ಇಲ್ಲ. ಹೌದಾ? ಯೇಸು ಕ್ರಿಸ್ತರಿಗೋಸ್ಕರ ಅವಮಾನ, ಹೊಡೆತ ಯಾರು ತಿಂತಾ ಇದ್ದೀವಿ? ಅಲ್ಲಿ ತನಕ ನಾವು ಇನ್ನೂ ಹೋಗೇ ಇಲ್ಲ. ಒಂದು ಸಣ್ಣ ಮಾತು, ನನ್ನ ಸಹೋದರಿಯನ್ನ ಕ್ಷಮಿಸ್ಲಿಕ್ಕೆ ನನಗಾಗಲ್ಲ, ನನ್ನ ಸಹೋದರಿಯನ್ನ ಪ್ರೀತಿ ಮಾಡ್ಲಿಕ್ಕೆ ನನಗಾಗ್ತಾ ಇಲ್ಲ. ನಾವು ಎಂಥ ಕ್ರೈಸ್ತರು! ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಇದೆಲ್ಲ ನಾವು ಯೋಚನೆ ಮಾಡಬೇಕು. ಇದರಿಂದ ಎಲ್ಲ ಹೊರಗಡೆ ಬಂದು ಆ ಯೇಸುವಿನ ಅನ್ಯೋನ್ಯತೆಗೆ ಬರ್ಬೇಕಂತೇಳಿ ದೇವ್ರು ನಮ್ಮೊಬ್ಬೊಬ್ಬರನ್ನ ಕರೆದಿದ್ದಾರೆ. ಈ ರಾತ್ರಿಯ ಈ ಕೇಳಿಸ್ಕೊಂಡ ವಾಕ್ಯಗಳನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನೀವು ಯಾವಾಗ ಆ ಅನ್ಯೋನ್ಯತೆಗೆ ಬರ್ತೀರೋ, ಆಗ್ಲೇ ಆಂಟಿ ಒಂದು ವಾಕ್ಯ ಹೇಳಿದ್ರು, ರೋಮನರಿಗೆ ಬರೆದ ಪತ್ರ 12ನೇ ವಾಕ್ಯ, ಆ ಮೀಸಲಾದ, ಮೆಚ್ಚುಗೆಯಾದ, ಸಜೀವವಾದ ಬಲಿಯನ್ನಾಗಿ ನೀವೇನು ಮಾಡೋದು ಬೇಡ, ಆಟೋಮೆಟಿಕ್ ಆಗಿ ಆ ಕಾರ್ಯಗಳು ನಿಮ್ಮಲ್ಲಾಗುತ್ತೆ. ನೀವು ಯಾವಾಗ ಸತ್ತ ಅವಸ್ಥೆಯಿಂದ ಎದ್ದು ಬರ್ತೀರಲ್ವಾ, ಆಗ ನೀವು ಮೂವ್ ಮಾಡ್ತೀರಾ, ಆಗ ಚಲಿಸ್ತೀರಾ. ಈಗ ಚಲ್ಸಕ್ ಆಗ್ತಾ ಇಲ್ಲ, ಇನ್ನೂ ಆ ಒಂದು ಕೆಟ್ಟ ಅವಸ್ಥೆಯಲ್ಲಿ, ಆ ಸೈತಾನನ ಆ ಒಂದು ಕಾರ್ಯಗಳೆಲ್ಲ ಇನ್ನೂ ನಾವು ಯಾಕೆ ಮಗ್ನರಾಗಿದ್ದೀವಿ? ದ್ವೇಷದಲ್ಲಿ, ಹಗೆತನದಲ್ಲಿ, ವ್ಯಭಿಚಾರದಲ್ಲಿ. ನಾವು ನಿಜವಾಗ್ಲೂ ವ್ಯಭಿಚಾರ ಮಾಡದೇ ಇರ್ಬೋದು, ಆದ್ರೆ ನಾವು ವಿಶ್ವಾಸದಲ್ಲಿ ಆಗಿದೀವೋ ಇಲ್ವೋ? ಯೇಸು ಕ್ರಿಸ್ತರನ್ನ ಮಾತ್ರ ನಾವು ನಂಬಿ ನಡೀತಾ ಇದ್ದೀವಾ? ಇಲ್ಲ. ಆದ್ರೆ ನಾವ್ ಯಾರು? ಕ್ರೈಸ್ತರು. ಕ್ರೈಸ್ತರು ಅಂತ ಹೇಳಿದ್ರೆ ಯಾರು ಕ್ರೈಸ್ತನನ್ನ ಫಾಲೋ ಮಾಡ್ತಾರೆ ಅವ್ರು ಮಾತ್ರ ಕ್ರೈಸ್ತರು, ಬೇರೆ ಯಾರು ಅಲ್ಲ. ಯಾವ ಸಂಪ್ರದಾಯ ಮಾಡೋರು ಕ್ರೈಸ್ತರಲ್ಲ, ಬೇರೆ ಬೇರೆ ಹಬ್ಬ ಹರಿದಿನಗಳನ್ನ ಮಾಡೋರು ಕ್ರೈಸ್ತರಲ್ಲ. ಯೇಸು ಕ್ರಿಸ್ತರು ಏನು ಆಜ್ಞೆಗಳನ್ನ ಕೊಟ್ಟಿದಾರಲ್ಲ, ಅದನ್ನ ಯಾರು ಮಾಡ್ತಾನೋ, ಯಾರು ಮಾಡ್ತಾಳೋ ಅವರೇ ಕ್ರೈಸ್ತರು. ಪ್ರೀಸ್ ದ ಲಾರ್ಡ್. ಪ್ರಿಯರೇ,
ಈ ಒಂದು ಕ್ಷಣ ನಾವು ಎದ್ದು ನಿಲ್ಲೋಣ. ಎದ್ದು ನಿಂತು ನಮ್ಮ ಕಣ್ಗಳನ್ನ ಮುಚ್ಚಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಈ ಕ್ಷಣದವರೆಗೂ ಕೂಡ ಆ ಯೇಸು ಕ್ರಿಸ್ತರ ಅನ್ಯೋನ್ಯತೆಯನ್ನ ಬಿಟ್ಟು ಜೀವಿಸಿದ ಪ್ರತಿಯೊಂದು ಕ್ಷಣಕ್ಕಾಗಿ ನಾವು ಕ್ಷಮಾಪಣೆಯನ್ನ ಕೇಳೋಣ, ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನ ಯಾಚಿಸೋಣ ಪ್ರಿಯರೇ. ಮುರಿದ ಮನದೊಂದಿಗೆ ನಾನು ಇರ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನಿಮ್ಮ ಮನ ಆ ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿ ಮಾಡಿದ ಕಾರ್ಯಗಳಿಗಾಗಿ ಮುರಿಯಲ್ಪಡಲಿ. ದ್ವೇಷದಿಂದ ಜೀವಿಸಿದ ಜೀವನಕ್ಕಾಗಿ, ದುಡ್ಡಿನ ಆಸೆಗಾಗಿ ಜೀವಿಸಿದ ಜೀವನಕ್ಕಾಗಿ, ಗೊಣಗಿ ವಿಶ್ವಾಸ ಇಲ್ಲದೆ, ಸಾಕ್ಷಿಗಳಾಗದೆ, ಈ ಲೋಕದ ರೀತಿ ನೀತಿಗಳಲ್ಲಿ ಜೀವಿಸಿದ ಒಂದೊಂದು ಕ್ಷಣಕ್ಕಾಗಿ ಸಮಯದಲ್ಲಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನ ಯಾಚಿಸೋಣ, ಮತ್ತೊಂದು ಅವಕಾಶವನ್ನ ಈ ಸಮಯದಲ್ಲಿ ನಾವು ಕೇಳೋಣ ಪ್ರಿಯರೇ. ಇಲ್ಲಿಂದ ನಾವು ಹೋಗುವಾಗ ಒಬ್ಬೊಬ್ಬರು ಕೂಡ ಆ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ಬಂದು ಇಲ್ಲಿಂದ ನಾವು ಹೋಗುವ ಮಕ್ಕಳಾಗಬೇಕು. ಯಾರೂ ಕೂಡ ಹಾಗೆ ಬಂದ ಕೈಯಲ್ಲಿ ಬರಿಗೈಯಲ್ಲಿ ಹೋಗುವ ಮಕ್ಕಳಾಗದೆ, ಯೇಸು ಕ್ರಿಸ್ತರು ಹೇಳ್ತಾರೆ ಅಲ್ವಾ, ನನ್ನ ಬಳಿಗೆ ಯಾರೆಲ್ಲ ಬರ್ತಾರೋ ಅವ್ರು ಯಾರಿಗೂ ಕೂಡ ಆಶಾಭಂಗ ಆಗೋದಿಲ್ಲ. ದೇವರು ಕೊಟ್ಟಂತ ಅದನ್ನು ಸ್ವೀಕರಿಸಿ ಇಲ್ಲಿಂದ ಹೋಗುವ ಮಕ್ಕಳಾಗಿ ನಾವು ಒಬ್ಬೊಬ್ಬರು ಕೂಡ ಇಲ್ಲಿಂದ ಹೋಗಬೇಕು. ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡೋಣ ಪ್ರಿಯರೇ. ಯೇಸುವೆ, ಅಪ್ಪ ನನ್ನನ್ನು ಕ್ಷಮಿಸಿರಿ ಅಪ್ಪ. ನಿಮಗೆ ವಿರುದ್ಧವಾಗಿ ನಡೆದಂಥ ಒಂದೊಂದು ಕ್ಷಣಕ್ಕಾಗಿ ನನ್ನನ್ನು ಕ್ಷಮಿಸಿರಿ ದೇವ. ನಿನ್ನ ಶುಭ ಸಂದೇಶವನ್ನು ಬಿಟ್ಟು ಜನರ ಹಿಂದೆ ಹೋದಂಥ ಒಂದೊಂದು ಕ್ಷಣಕ್ಕಾಗಿ ನನ್ನನ್ನು ಕ್ಷಮಿಸಿರಿ ಅಪ್ಪ. ನಿನ್ನ ವಾಕ್ಯದ ಆ ಬೆಳಕಿನಿಂದೆ ಹೋಗದೆ, ಆ ಜೀವದಿಂದೆ ಹೋಗದೆ, ಮರಣದ ಕಾರ್ಯಗಳಿಂದ ಹೋಗಿದ ಒಂದೊಂದು ಕ್ಷಣಕ್ಕಾಗಿ ನನ್ನನ್ನು ಕ್ಷಮಿಸಿರಿ ಅಪ್ಪ. ನನ್ನನ್ನು ಮಾರ್ಪಡಿಸಿರಿ ಅಪ್ಪ. ಪರಿಶುದ್ಧಾತ್ಮರೇ, ನನ್ನನ್ನು ಶಕ್ತಿಪಡಿಸಿರಿ, ನನ್ನನ್ನು ಬಲಪಡಿಸಿರಿ. ಆ ಸಮಗ್ರ ಸತ್ಯದೆಡೆಗೆ, ಆ ಫುಲ್ನೆಸ್ ಆಫ್ ಟ್ರೂತ್, ಅದರ ಕಡೆಗೆ ನಡೆಯುವಂತೆ ನನಗೆ ಸಹಾಯ ಮಾಡಿ ಪರಿಶುದ್ಧಾತ್ಮರೇ ಅಂತೇಳಿ ನಾವೆಲ್ಲರೂ ಒಮ್ಮೆ ಸ್ತುತಿಸೋಣ ಪ್ರಿಯರೇ. ಸ್ತೋತ್ರ ಅಪ್ಪ.